ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಲಿಂಗರ ರಾಯಚೂರು ಕರ್ನಾಟಕ ಕೋಚಿಂಗ್ ಸೆಂಟ್ರಲ್ ಅಡಿಯಲ್ಲಿ ನಡೆಯುತ್ತಿರುವಂತಹ ಕರೆಂಟ್ ಅಫೇರ್ಸ್ ತರಗತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲೋಕದ ಡೊಂಕು ನೀವೇ ಕಿತ್ತಿದ್ದೂರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನೆರೆಮನೆಯರ ದುಃಖಕ್ಕೆ ಅಳುವರ ಮೆಚ್ಚ ಎಂಬ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನ ವಚನದಂತೆ ಏನಪ್ಪಾ ಅಂದ್ರೆ ಇಂದಿನ ತರಗತಿಯನ್ನು ಆರಂಭಿಸೋಣ ಸ್ನೇಹಿತರೆ. ಸೊ ಇದು ಏನಪ್ಪಾ ಅಂತಂದ್ರೆ ಮುಂಬರುವಂತ RPF ಪರೀಕ್ಷೆಗಳಿಗೆ ಪ್ರಚಲಿತ ಘಟನೆಗಳಿರ್ತಕ್ಕಂಥ ತರಗತಿ ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರಚಲಿತ ಘಟನೆಗಳ ಜೊತೆಗೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ GK ಏನಪ್ಪಾ ಅಂದ್ರೆ ಕವರ್ ಮಾಡುವಂತ ಪ್ರಯತ್ನ ನಾವು ಮಾಡ್ತದೆ ಸ್ನೇಹಿತರೆ. ಹಾಗಾದ್ರೆ ಬಹಳ ಸಮಯ ವ್ಯರ್ಥ ಮಾಡೋದು ಬೇಡ ಸ್ನೇಹಿತರೆ. ಸೊ ನೇರವಾಗಿ ಏನಪ್ಪಾ ಅಂದ್ರೆ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹುಲಿ ಗಣತಿಯನ್ನು ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ ಅಂತೇಳಿ ಕ್ವಶನ್ ಇದೆ ಸ್ನೇಹಿತರೆ. ಟೈಗರ್ ಸೆನ್ಸಸ್ ಈಸ್ ಕಂಡಕ್ಟೆಡ್ ಎವ್ರಿ ಹೌ ಮೆನಿ ಇಯರ್ಸ್. ಓಕೆನಾ, 8 ವರ್ಷಕ್ಕೊಮ್ಮೆ ನಾವ್ ಏನ್ ಮಾಡ್ತೀವಿಪ್ಪ ಅಂದ್ರೆ ಹುಲಿ ಗಣತಿಯನ್ನ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಆಪ್ಷನ್ಸ್ ಹೀಗಿದೆ: 2 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ. ಓಕೆ, ಹಾಗಾದ್ರೆ ಪ್ರತಿ ವರ್ಷ ಭಾರತದಲ್ಲಿ ಏನಪ್ಪಾ ಅಂದ್ರೆ ಹುಲಿ ಗಣತಿಯನ್ನ ಮಾಡೋದು ಎಷ್ಟು ವರ್ಷಕ್ಕೆ ಅಂದ್ರೆ 4 ವರ್ಷಕ್ಕೊಮ್ಮೆ. ಎಷ್ಟು ವರ್ಷಕ್ಕೊಮ್ಮೆ? 4 ವರ್ಷಕ್ಕೊಮ್ಮೆ ಏನಪ್ಪಾ ಅಂದ್ರೆ ಹುಲಿ ಗಣತಿಯನ್ನ ಮಾಡ್ತೀವಿ. ಹಾಗಾದ್ರೆ ಗೊತ್ತಿರ್ಬೇಕು ಸ್ನೇಹಿತರೆ, ಒಂಚೂರು ಇಲ್ಲೇ ನೋಡ್ಕೊಂಡ್ಬೋಣ ಸರ್. ಮತ್ತೆ 2 ವರ್ಷಕ್ಕೆ ಯಾವ ಗಣತಿ ಮಾಡ್ತೀವಿ, 5 ವರ್ಷಕ್ಕೆ ಯಾವ ಗಣತಿ ಮಾಡ್ತೀವಿ, 10 ವರ್ಷಕ್ಕೆ ಯಾವ ಗಣತಿ ಮಾಡ್ತೀವಿ. ಓಕೆನಾ, ಹಾಗಾದ್ರೆ ಭಾರತದಲ್ಲಿ ಏನಪ್ಪಾ ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಮಾಡುವಂತ ಗಣತಿ ಯಾವುದಪ್ಪ ಅಂತ ಸೊ ವೆರಿ ಇಂಪಾರ್ಟೆಂಟ್ ಅರಣ್ಯ ಇರಕ್ಕೆ ಯಾವ್ದ್ರಿ ಅರಣ್ಯ ಸರ್ವೆ ಅಥವಾ ಅರಣ್ಯ ಗಣತಿ ಅಂತೇಳಿ ನಾವ್ ಏನ್ ಮಾಡ್ತೀವಿ ಅಂದ್ರ ನೋಡ್ತೀವಿ. ಪ್ರತಿ ವರ್ಷ ಏನಪ್ಪಾ ಅಂದ್ರ 2 ವರ್ಷಕ್ಕೊಮ್ಮೆ ಅರಣ್ಯ ಗಣತಿಯನ್ನ ಅಥವಾ ಅರಣ್ಯ ಇರ್ತಕ್ಕಂಥ ಸರ್ವೆಯನ್ನ ಬಿಡುಗಡೆ ಮಾಡ್ತೀವಿ. ಅದೇ ತರಗೆ 4 ವರ್ಷ ಯಾವ್ದಪ್ಪ ಅಂದ್ರ ಹುಲಿ ಗಣತಿ. ಯಾವ ಗಣತಿ? 4 ವರ್ಷಕ್ಕೊಮ್ಮೆ ಯಾವ್ದಪ್ಪ ಅಂದ್ರ ಹುಲಿ ಗಣತಿ ಅಂತ ನೋಡ್ತೀವಿ. ಅದೇ ತರನಾಗಿ 5 ವರ್ಷಕ್ಕೆ ಒಮ್ಮೆ ಯಾವ್ದಪ್ಪ ಅಂದ್ರ ಆನೆ ಗಣತಿ. ಯಾವ್ದ್ರಿ? ಆನೆ ಗಣತಿ ಏನಪ್ಪಾ ಅಂದ್ರೆ 5 ವರ್ಷಕ್ಕೊಮ್ಮೆ ಮಾಡ್ತೀವಿ. ಅದೇ ತೆರನಾಗಿ 10 ವರ್ಷಕ್ಕೊಮ್ಮೆ ಯಾವುದು? 10 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ಮಾಡುವಂತ ಗಣತಿ ಯಾವ್ದಪ್ಪ ಅಂತಂದ್ರ ಸೊ ವೆರಿ ಇಂಪಾರ್ಟೆಂಟ್ ಜನಗಣತಿ ಅಂತ ನೋಡ್ತೀವಿ. ಏನ್ ನೋಡ್ತೀವಿ? ಜನಗಣತಿ ಅಂತೇಳಿ ಸೊ ನಾವ್ ಏನ್ ಮಾಡ್ತೀವಿ ಅಂದ್ರ ನೋಡ್ತೀವಿ. 2 ವರ್ಷಕ್ಕೊಮ್ಮೆ ಯಾವ್ದಪ್ಪ ಅಂದ್ರೆ ಅರಣ್ಯ ಸರ್ವೆ. ಯಾವ್ದ್ರಿ? ಅರಣ್ಯ ಸರ್ವೆ ಅಥವಾ ಫಾರೆಸ್ಟ್ ಸರ್ವೆ, ಅರಣ್ಯ ವರದಿ ಅಂತ ನೋಡ್ತೀವಿ. 4 ವರ್ಷಕ್ಕೊಮ್ಮೆ ಯಾವ್ದಪ್ಪ ಅಂದ್ರ ಹುಲಿ ಗಣತಿ. 5 ವರ್ಷಕ್ಕೊಮ್ಮೆ ಯಾವ್ದಪ್ಪ ಅಂದ್ರೆ ಆನೆ ಗಣತಿ. ಅದೇ ತರನಾಗಿ ಏನಪ್ಪಾ ಅಂದ್ರ 10 ವರ್ಷಕ್ಕೊಮ್ಮೆ ಯಾವ ಗಣತಿ ಅಂದ್ರ ಜನಗಣತಿ ಅಂತ ನೋಡ್ತೀವಿ. ಯಾವ ಗಣತಿ? ಜನಗಣತಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಪ್ಪ ಇವತ್ತು ಕರೆಂಟ್ ಪ್ರಶ್ನೆ ತೆಗೆದುಕೊಂಡು ಬಂದೀವಿಪ್ಪ ಅಂತಂದ್ರ ಸೊ ಇತ್ತೀಚೆಗೆ ಏನ್ ಮಾಡಿದ್ರಪ್ಪ ಅಂದ್ರ ಒಂದು ವರದಿ ಬಂತು. ಯಾವ ವರದಿಪ್ಪ ಅಂದ್ರ ಹುಲಿ ವರದಿ ಅಥವಾ ಹುಲಿ ಗಣತಿ ಅಂತ ನೋಡ್ತೀವಿ. ಯಾವ ಗಣತಿ? ಹುಲಿ ಗಣತಿ. ಭಾರತ ರಾಷ್ಟ್ರೀಯ ಪ್ರಾಣಿ ಯಾವ್ದಪ್ಪ ಅಂದ್ರೆ ಹುಲಿ ಅಂತ ಗೊತ್ತಿರಬೇಕು. ಹಾಗಾಗಿ ಒಂಚೂರು ಗೊತ್ತಿರ್ಬೇಕು ಸ್ನೇಹಿತರೆ. ಏನ್ರಿ ಸರ ಹುಲಿ ಗಣತಿ ಅಂತ ನೋಡಿದ್ವಿ? ಟೈಗರ್ ಸೆನ್ಸಸ್. ಯಾವ ಸೆನ್ಸಸ್? ಟೈಗರ್ ಸೆನ್ಸಸ್ ಅಥವಾ ಹುಲಿ ಗಣತಿ ಅಂತೇಳಿ ಭಾರತದಲ್ಲಿ ನಾವು ಮಾಡ್ತೀವಿ. ಹಾಗಾದ್ರೆ ಸರ ಯಾವಾಗಿಂದ ಮಾಡ್ತೀವಿ ಸರ್ ಹುಲಿ ಗಣತಿ? ಹುಲಿ ಗಣತಿ ಆರಂಭವಾಗಿದ್ದ ಭಾರತದಲ್ಲಿ ಪ್ರಪ್ರಥಮವಾಗಿ 2006ರಿಂದ. ಯಾವಪ್ಪ ಅಂದ್ರ ಸೊ 1ನೇ ಜನಗಣತಿ ಯಾವಪ್ಪ ಅಂತ ಹುಲಿದು 2006ರಿಂದ ಇದು ಏನಪ್ಪ ಅಂದ್ರ ಸೊ ಮೊದಲ ಹುಲಿ ಗಣತಿ ಅಂತ ನೋಡ್ತೀವಿ. ಹುಲಿ ಗಣತಿ. ಸೊ ಅದಾದ ತಕ್ಷಣ ಏನಪ್ಪಾ ಅಂದ್ರ ಸೊ ಮತ್ತೆ 10 ವರ್ಷ ಏನಪ್ಪಾ ಅಂದ್ರ 2010ರೊಳಗ 2ನೇ ಹುಲಿ ಗಣತಿ. ಮತ್ತೆ 4 ವರ್ಷ ಏನಪ್ಪಾ ಅಂದ್ರ 2014ರಲ್ಲಿ 3ನೇ ಗಣತಿ. ಅದಾದ ನಂತರ ಏನಪ್ಪಾ ಅಂದ್ರ 4ನೇ ಗಣತಿ ಬರುತ್ತೆ ಸ್ನೇಹಿತರೆ 2018ರಲ್ಲಿ ಏನಪ್ಪಾ ಅಂದ್ರ 4ನೇ ಹುಲಿ ಗಣತಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 5ನೇ ಹುಲಿ ಗಣತಿ ಬರುತ್ತೆ ಸ್ನೇಹಿತರೆ 2022 ನಾವ್ ಏನ್ ಮಾಡ್ತೀವಿ ಅಂದ್ರ ಹುಲಿ ಗಣತಿಯನ್ನ ನೋಡ್ತೀವಿ. ಹಾಗಾದ್ರೆ ಸರ್ 2022 5ನೇ ರಾಷ್ಟ್ರೀಯ ಹುಲಿ ಗಣತಿ ಪ್ರಕಾರ ಭಾರತದಲ್ಲಿರುವಂತ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು? ಇದು ಕರೆಂಟ್ ಅಫೇರ್ಸ್ ಕೇಳಬಹುದು. ಹಾಗಾದ್ರೆ ಏನ್ರಿ ಸರ? ಸೊ ನಾವ್ ಏನ್ ನೋಡ್ತೀವಪ್ಪ ಅಂತಂದ್ರ ಸೊ ವೆರಿ ಇಂಪಾರ್ಟೆಂಟ್. ಸೊ ಭಾರತದಲ್ಲಿ 5ನೇ ಹುಲಿ ಗಣತಿ ಆಯ್ತು. 5ನೇ ಹುಲಿ 2022. ಓಕೆ, 2022 ಪ್ರಕಾರ ಏನಪ್ಪಾ ಅಂದ್ರ ಈ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಹುಲಿಗಳು ಎಷ್ಟಪ್ಪ ಅಂದ್ರ 3682 ಅಂತ. 3682 ಅಂದ್ರ ಭಾರತದಲ್ಲಿರ್ತಕ್ಕಂಥ ಒಟ್ಟು ಹುಲಿಗಳ ಸಂಖ್ಯೆಯಲ್ಲಿ ಭಾರತದಲ್ಲಿ. ಇದಾದ್ಮೇಲೆ ಏನ್ ನೋಡ್ತೀವಪ್ಪ ಅಂದ್ರ ಸರ್ ಅತಿ ಹೆಚ್ಚು ಹುಲಿಗಳು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಮಧ್ಯಪ್ರದೇಶ ಹೊರತುಪಡಿಸರ ಯಾವ್ದಪ್ಪ ಅಂದ್ರ ಸೊ ನಮ್ಮ ರಾಜ್ಯ ಯಾವ್ದ್ರೆ? ಕರ್ನಾಟಕ. ಸರ್ ಕರ್ನಾಟಕ ನಂತರ 3ನೇ ಸ್ಥಾನ ಯಾವ್ದಪ್ಪ ಅಂದ್ರ ಉತ್ತರಾಖಂಡ. ಇದಾದ ನಂತರ ಯಾವ್ದಪ್ಪ ಅಂದ್ರ ಮಹಾರಾಷ್ಟ್ರ. ಯಾವ ರಾಷ್ಟ್ರ? ಮಹಾರಾಷ್ಟ್ರ. ಈ 4 ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಅತಿ ಹೆಚ್ಚು ಹುಲಿಗಳು ಕಂಡು ಬರ್ತವ. ಫಸ್ಟ್ ಮಧ್ಯಪ್ರದೇಶ, ಸೊ ಕರ್ನಾಟಕ, ಉತ್ತರಾಖಂಡ, ಮಹಾರಾಷ್ಟ್ರ.
ಆಯ್ತಾ. ಹಾಗಾದ್ರೆ ಸರ ಅತಿ ಹೆಚ್ಚು ಎಲ್ಲಿಪ್ಪ ಅಂದ್ರ ಮಹಾರಾಷ್ಟ್ರ. ಸರ್ ಎಷ್ಟು ಕಂಡು ಬರ್ತಾವ್ರಿ ಕೇಳ್ಬೋದಲ್ಲ. ಎಸ್ ವೆರಿ ಇಂಪಾರ್ಟೆಂಟ್. ಎಷ್ಟಪ್ಪ ಅಂದ್ರ 785 785 ನೋಡ್ತೀವಿ. ಅದೇ ತರ ಕರ್ನಾಟಕ ಎಷ್ಟಪ್ಪ ಅಂದ್ರ 563 ಇವೆರಡು ಗೊತ್ತಿರಬೇಕು. ಭಾರತದಲ್ಲಿ ಕಂಡು ಬರತಕ್ಕಂಥ ಒಟ್ಟು ಹುಲಿಗಳ ಸಂಖ್ಯೆ ಅಂತ ಕೇಳಿದ್ರ 3182 ಅಂತ ಹೇಳ್ಬೇಕು. ಅತಿ ಹೆಚ್ಚು ಹುಲಿ ಕಂಡು ಬರೋದು ಎಲ್ಲಿಪ್ಪ ಅಂದ್ರ ಸೊ ಮಧ್ಯಪ್ರದೇಶದಲ್ಲಿ 785 ಅಂತ ಹೇಳ್ಬೇಕು. ಅದೇ ತರನಾಗಿ ಎರಡನೇ ಅತಿ ಹೆಚ್ಚು ಎಲ್ಲಿಪ್ಪ ಅಂದ್ರ 533 ನಮ್ಮ ಕರ್ನಾಟಕದಲ್ಲಿ. ಓಕೆನಾ ಸರ್. ಮತ್ತೆ ಇನ್ನೇನು ಕರೆಂಟ್ ಅಫೇರ್ಸ್ ಕೇಳ್ಬೋದು. ಹುಲಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನ್ ಕೇಳಬೇಕು ಅಂದ್ರೆ ನಮ್ಮ ಭಾರತ ರಾಷ್ಟ್ರೀಯ ಪ್ರಾಣಿ ಯಾವ್ದಪ್ಪ ಅಂದ್ರೆ ಹುಲಿ. ಭಾರತ ರಾಷ್ಟ್ರೀಯ ಪ್ರಾಣಿ ಅಂದ್ರೆ ಸೊ ನ್ಯಾಷನಲ್ ಎನಿಮಲ್, ಭಾರತ ರಾಷ್ಟ್ರೀಯ ಪ್ರಾಣಿ ಹುಲಿ. ಸೊ ಇದನ್ನೇನಪ್ಪ ಅಂದ್ರ ಸೊ ಯಾವಾಗ ಮಾಡಿಕೊಂಡ್ರು 1977 ಈಚೆಗೆ ಏನಪ್ಪ ಅಂದ್ರ ನಾವು ಭಾರತ ರಾಷ್ಟ್ರೀಯ ಪ್ರಾಣಿನಾಗೆ ಮಾಡಿಕೊಂಡ್ರು. ಹಾಗಾದ್ರೆ 1977ಕ್ಕಿಂತ ಮುಂಚಿತವಾಗಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವ್ದಾಗಿತ್ತು? ಸಿಂಹವಾಗಿತ್ತು. ಯಾವ್ದ್ರೆ 1972ಕ್ಕಿಂತ ಮುಂಚಿತ ಭಾರತ ರಾಷ್ಟ್ರೀಯ ಪ್ರಾಣಿ ಯಾವ್ದಾಗಿತ್ತು? ಸಿಂಹವಾಗಿತ್ತು. ಹಾಗಾದ್ರೆ ಸರ ಸೊ ಹುಲಿ ಏನಪ್ಪಾ ಅಂದ್ರೆ ಟೈಗರ್ ಅಂತ ಕರಿತೇವೆ. ಈ ಟೈಗರ್ ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಯಾವ ಪಟ್ಟಿಲಿಯನ್ನು ನಾವು ನೋಡ್ತೀವಿ ಅಂದ್ರ ಅಳಿವಿನಂಚಿನಲ್ಲಿ ಇರತಕ್ಕಂಥ ಪಟ್ಟಿಲಿ ಏನಪ್ಪಾ ಅಂದ್ರ ಇದು ಐತಿ. ಈ ಕಾರಣಕ್ಕಾಗಿ ಭಾರತದಲ್ಲಿ ಏನಪ್ಪಾ ಅಂದ್ರ 1973 ಏಪ್ರಿಲ್ 1ರಂದು 1973 ಸೊ ಏಪ್ರಿಲ್ 1ರಂದು ಏನ್ ಜಾರಿ ಬಂತಪ್ಪ ಅಂದ್ರ ಹುಲಿ ಯೋಜನೆ ಅಂತ ಕರಿತೀವಿ. ಯಾವ ಯೋಜನೆ? ಏಪ್ರಿಲ್ 1. ಓಕೆ. ಯಾವ ಯೋಜನೆಪ್ಪ ಅಂದ್ರ ಹುಲಿ ಯೋಜನೆ. ಸೊ ಇಂಗ್ಲಿಷ್ ಏನ್ ಕರಿತಾರಪ್ಪ ಅಂದ್ರ ಟೈಗರ್ ಪ್ರಾಜೆಕ್ಟ್ ಅಂತ ಕರಿತಾರೆ. ಟೈಗರ್ ಪ್ರಾಜೆಕ್ಟ್. ಹಾಗಾದ್ರೆ ಮತ್ತೊಂದು ಗೊತ್ತಿರಬೇಕು. ಇಂಥ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಇದರ ವೈಜ್ಞಾನಿಕ ಹೆಸರೇನಪ್ಪ? ಏನು? ಫ್ಯಾಂಥರ್ಸ್ ಟೈಗ್ರಿಸ್ ಅಂತ ಕರಿತೀವಿ. ಫ್ಯಾಂಥರ್ಸ್ ಟೈಗ್ರಿಸ್. ಇದು ಏನಪ್ಪಾ ಅಂದ್ರ ಫ್ಯಾಂಥರ್ಸ್ ಟೈಗ್ರಿಸ್. ಇದು ಹುಲಿಯ ವೈಜ್ಞಾನಿಕ ಹೆಸರು. ಆಯ್ತಾ. ಇದರ ಜೊತೆ ಹೆಸರು ಮತ್ತೇನು ಗೊತ್ತಿರಬೇಕು. ಇಂಥ ಹುಲಿಗಳು ಏನಪ್ಪಾ ಅಂತಂದ್ರ ಸೊ ಜಗತ್ತಿನಲ್ಲಿ ಏನಾಗತ್ತವೆ? ಅಳಿವಿನಂಚಿಗೊಂಡವ. ಇವುಗಳ ಸಂಖ್ಯೆ ಏನಾಗುತ್ತದೆ? ಕಡಿಮೆ ಆಗುತ್ತದೆ. ಇಂಥ ಸಂಖ್ಯೆ ಕಡಿಮೆ ಆಗುತ್ತಿರುವಂತಹ ಸಂದರ್ಭದೊಳಗೆ ಏನಪ್ಪಾ ಅಂದ್ರ ಇವುಗಳ ಸಂಖ್ಯೆನ ದ್ವಿಗುಣ ಮಾಡಬೇಕು ಅಂತೇಳಿ ಒಂದು ಸಭೆ ಮಾಡ್ತಾರ. ಸೊ ವೆರಿ ಇಂಪಾರ್ಟೆಂಟ್. ಹುಲಿಗಳ ಸಂಖ್ಯೆ ಹೆಚ್ಚಿಸಲು ಜಗತ್ತಿನಲ್ಲಿ ಕೈಗೊಂಡಿರ್ತಕ್ಕಂಥ ಸಮ್ಮೇಳನ ಯಾವ್ದಪ್ಪ ಅಂದ್ರ 2010ರಲ್ಲಿ ಅಂತೇಳಿ ನೋಡ್ತೀವಿ. ಎಷ್ಟಾಗಪ್ಪ ಅಂದ್ರ 2010ರಲ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಸೊ 2010ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಸಭೆ ಮಾಡ್ತಾರ. ಎಲ್ಲಿಪ್ಪ ಅಂದ್ರ ರಷ್ಯಾ ದೇಶದೊಳಗ ಸ್ವಲ್ಪ ಪ್ರದೇಶ ಯಾವ್ದಪ್ಪ ಅಂದ್ರೆ ಸೆಂಟ್ ಪೀಟರ್ಬರ್ಗ್. ಸೊ ವೆರಿ ಇಂಪಾರ್ಟೆಂಟ್. ಸೆಂಟ್ ಪೀಟರ್ಬರ್ಗ್ ಅಂತ ಬರ್ತಾ. ಈ ಸೆಂಟ್ ಪೀಟರ್ಬರ್ಗ್ದಲ್ಲಿ ಏನಪ್ಪ ಅಂದ್ರ ಹುಲಿ ಸಮಾವೇಶ ಮಾಡ್ತಾರ. ಮಾಡಿ ಏನಪ್ಪ ಅಂದ್ರ ಸೊ ಹುಲಿಯನ್ನು ಏನಪ್ಪ 2022ಕ್ಕಿಂತ ಒಳಗಾಗಿ ಏನಪ್ಪ ಅಂದ್ರ ದ್ವಿಗುಣಗೊಳಿಸ್ಬೇಕಂತೇಳಿ 2010ರಾಗ ಹುಲಿ ಸಮಾವೇಶ ಮಾಡ್ತಾರ. ಸೊ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಇಂಥ ಭಾರತದಲ್ಲಿ ಇರ್ತಕ್ಕಂಥ ಹುಲಿಗಳ ಮಾನವ ಅಂತ ಯಾರನ್ನ ಕರಿತೀವಿ? ಟೈಗರ್ ಮ್ಯಾನ್ ಆಫ್ ಇಂಡಿಯಾ. ಟೈಗರ್ ಮ್ಯಾನ್ ಆಫ್ ಇಂಡಿಯಾ. ಸೊ ವೆರಿ ಇಂಪಾರ್ಟೆಂಟ್. ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಸೊ ಯಾರನ್ನ ಕರಿತೀವಪ್ಪ ಅಂತಂದ್ರೆ ಸೊ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋದು. ಯಾಕೆ ಹೇಳ್ರಿ? ಮತ್ತೆಲ್ಲೋ ನಾನು ಹೇಳಿದ್ನಪ್ಪ ಅಂದ್ರೆ ನೀವೇನು ಮಾಡೋದು? ಹೌದಿಲ್ಲ? ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಹಾಗಾದ್ರೆ ಅತಿ ಹೆಚ್ಚು ಹುಲಿ ಹೊಂದಿರತಕ್ಕಂಥ ರಾಜ್ಯ ಅಂತಂದ್ರೆ ಮಧ್ಯಪ್ರದೇಶ. ಅತಿ ಹೆಚ್ಚು ಹುಲಿ ಹೊಂದಿರತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಯಾವ್ದೊಂದು ಕ್ವಶನ್ ಕೇಳ್ಬೋದಲ್ಲ? ಜಿಮ್ ಕಾರ್ಬೆಟ್. ಯಾವ್ದ್ರೆ? ಜಿಮ್ ಕಾರ್ಬೆಟ್. ಉತ್ತರಾಖಂಡದಲ್ಲಿ ಕಂಡು ಬರ್ತದ. ಸೊ ಜಿಮ್ ಕಾರ್ಬೆಟ್ ಅಂತ. ಜಿಮ್ ಕಾರ್ಬೆಟ್ ಏನಪ್ಪ ಅಂದ್ರ ಅತಿ ಹೆಚ್ಚು ಹುಲಿಗಳು ಹೊಂದಿರತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಜೊತೆಗೆ ಏನಪ್ಪ ಅಂದ್ರ ಅತಿ ಹೆಚ್ಚು ಹುಲಿಗಳು ಹೊಂದಿರತಕ್ಕಂಥ ಹುಲಿ ಸಂರಕ್ಷಣಾ ತಾಣ ಯಾವ್ದಪ್ಪ ಅಂದ್ರ ಜಿಮ್ ಕಾರ್ಬೆಟ್. ಹುಲಿ ಸಂರಕ್ಷಣಾ ತಾಣ. ಹುಲಿ ಸಂರಕ್ಷಣಾ ತಾಣ. ಹಾಗಾದ್ರೆ ಮತ್ತೊಂದು ಕ್ವಶನ್ ಕೇಳ್ಬೋದಲ್ಲ? ಪ್ರಸ್ತುತ ಭಾರತದಲ್ಲಿರುವಂತಹ ಒಟ್ಟು ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? 55. ಎಷ್ಟು? 55. ಇದು ಏನಪ್ಪ? ಜಿಮ್ ಕಾರ್ಬೆಟ್. ಇದು ಗೊತ್ತಾಯ್ತಾ? ಇದಾದ ನಂತರ ಏನಪ್ಪ ಅಂದ್ರ ಪ್ರಸ್ತುತ ಇರುವಂತ ಹುಲಿ ಸಂರಕ್ಷಣಾ ತಾಣಗಳು. ಹುಲಿ ಸಂರಕ್ಷಣಾ ತಾಣಗಳು ಎಷ್ಟು ಕಂಡು ಬರ್ತಾವಪ್ಪ ಅಂದ್ರ ಭಾರತದಲ್ಲಿ 55 ಪ್ರಸ್ತುತ ಇದಾವೆ. ಸಂಕ್ಷಿಪ್ತವಾಗಿ ಇಷ್ಟು ಸಾಕು. ಯಾವ್ದು ಕುರಿತು? ಹುಲಿ ಕುರಿತು. ಹಾಗಾದ್ರೆ ಒಂಚೂರು ಬಂದ್ರೆ ಸರ್ ಅರಣ್ಯ ಅಂತ ಬಂತಲ್ಲ. ಅರಣ್ಯ ವರದಿ ರೇಷನ್ ಪ್ರಕಾರ ಏನಪ್ಪ ಅಂದ್ರ ನಿಮ್ಗೆ ಗೊತ್ತಿರೋ ಒಂದು ವಿಚಾರ. ಅದರ ಮತ್ತೊಂದು ತರಗತಿಯಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂದ್ರ ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಆನೆ ಗಣತಿ ಅಂತ ಪ್ರತಿ 5 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಆನೆ ಗಣತಿ ಏನಪ್ಪಾ ಅಂದ್ರ ಸೊ ನಡೀತದ. ಈ ಆನೆ ಗಣತಿ ಪ್ರಕಾರ ಅತಿ ಹೆಚ್ಚು ಆನೆಗಳು ಹೊಂದಿರತಕ್ಕಂಥ ರಾಜ್ಯ ನಮ್ಮ ರಾಜ್ಯ ಕರ್ನಾಟಕ. ಯಾವ್ದ್ರೆ? ಕರ್ನಾಟಕ. ಹಾಗಾದ್ರೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಕರ್ನಾಟಕ ಅಂತ ನೋಡ್ತೇವೆ. ಎಷ್ಟದಪ್ಪ ಅಂದ್ರ 6395 ಆನೆಗಳು. ಎಲ್ಲಿ? ಕರ್ನಾಟಕದಲ್ಲಿ 6395. ಈ ಮೂಲಕವಾಗಿ ಅತಿ ಹೆಚ್ಚು ಆನೆಗಳು ಹೊಂದಿರುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಅಂತೇಳಿ ನೋಡ್ತೀವಿ. ಇನ್ನ ಸರ ಜನಗಣತಿ ಪ್ರತಿ 10 ವರ್ಷಕ್ಕೊಮ್ಮೆ ಮಾಡ್ತಾರ.
1871 ಲಾರ್ಡ್ ಮೆವೋ ಎಂಬಿರ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರ ಆರಂಭಿಸಿದ. ನೆಕ್ಸ್ಟ್ ಲಾರ್ಡ್ ರಿಪ್ಪನ್ ಅಂತ ಬರ್ತಾನ 1881 ಪ್ರತಿ 10 ವರ್ಷಕ್ಕೊಮ್ಮೆ ಆಚರಿಸಕ ಶುರು ಮಾಡಿದ. ಇದು ಮೊನ್ನೆ RPF ಕ್ವಶನ್ ಅರ್ಥ ಆಯ್ತಲ್ಲ. RPF ಅಲ್ಲ, ಸೊ ಯಾವ್ದು CHSL ಇದು ನಡೆಯುತ್ತಲ್ಲ ಅದರಲ್ಲಿ ಕೇಳಿದನ ಜನಗಣತಿ ಯಾವಾಗ ಆರಂಭ ಆಯ್ತಪ್ಪ 1881. ಓಕೆ ಎಸ್. ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆಗೆ ಏನಪ್ಪಾ ಅಂದ್ರೆ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಯಾರನ್ನ CRPF ಮುಖ್ಯಸ್ಥರನ್ನಾಗಿ ಮಾಡಲಾಯಿತು ಅಂತ ಇದೆ. ಇತ್ತೀಚೆಗೆ ಯಾರನ್ನ CRPF ಮುಖ್ಯಸ್ಥರನ್ನ ಯಾರನ್ನಾಗಿ ಮಾಡಲಾಯಿತು ಅಂತೇಳಿ ಕ್ವಶನ್ ಕೇಳ್ಯಾರ. ಹೂ ವಾಸ್ ದ ರೀಸೆಂಟ್ಲಿ ಮೇಡ್ ದ CRPF. ಓಕೆನಾ, ಮೇಡ್ ಅನ್ಕಿಂತ ಇಲ್ಲಿ ಅಪಾಯಿಂಟೆಡ್ ಅಂತಂದ್ರೆ ಇರು ಬಳಸಿ ಅಂತ ಹೇಳಿ ಪರವಾಗಿಲ್ಲ. ಯಾರಪ್ಪ ಅಂದ್ರ ನೀನಾ ಸಿಂಗ್, ರೌಲಾರ್, ಅನಿಲ್ ಸಿಂಗ್, ಉಪೇಂದ್ರ ದ್ವಿವೇದಿ ಅಂತ ನೋಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್. ಪ್ರಸ್ತುತ CRPF ನ ಮುಖ್ಯಸ್ಥ ಯಾರಪ್ಪ ಅಂದ್ರ ಇವರೇ CRPF. ಯಾರು? ಅನಿಲ್ ದಯಾಳ್ ಸಿಂಗ್ ಅಂತ ಬರ್ತಾನೆ, ಅನಿಲ್ ದಯಾಳ್ ಸಿಂಗ್. ಹಾಗಾದ್ರೆ ಸರ್ ನೀನಾ ಸಿಂಗ್ ಯಾರು? ನೀನಾ ಸಿಂಗ್ ಯಾರು? ಎಸ್, ವೆರಿ ಇಂಪಾರ್ಟೆಂಟ್. ಭಾರತದ ಇತಿಹಾಸದಲ್ಲಿ CISF ಅಂತ ಒಂದು ಸಂಘಟನೆ ಬರ್ತದೆ, ಪ್ಯಾರಾಮಿಲಿಟರಿ ಫೋರ್ಸ್. CISF ಇರ್ತಕ್ಕಂಥ ಪ್ಯಾರಾಮಿಲಿಟರಿ ಫೋರ್ಸ್ ಪ್ರಪ್ರಥಮವಾಗಿ ಮಹಿಳಾ ಮುಖ್ಯಸ್ಥ ಯಾರಪ್ಪ ಅಂದ್ರೆ ನೀನಾ ಸಿಂಗ್ ಅಂತ. ಇಂಥ ಕ್ವಶನ್ ಕೇಳ್ತಾನೆ. ಕರೆಂಟ್ ಅಫೇರ್ಸ್ ಶಿಕ್ಷಕದ ಕೇಳಂಗಿಲ್ಲ, ಇಡೀ ನ್ಯಾಷನಲ್ ಅದು ಸಿಂಗಲ್ ಅದು ಒಂದೇ ಇರ್ಬೇಕು, ಯುನಿಕ್ ಆಗಿರ್ಬೇಕು ಅಂತ ಕ್ವಶನ್ ಕೇಳ್ತಾನೆ. ಅರ್ಥ ಆಯ್ತಾ? CRPF ನ ಪ್ರಸ್ತುತ ಮುಖ್ಯಸ್ಥರು ಅನಿಲ್ ಸಿಂಗ್, CISF ಮುಖ್ಯಸ್ಥರು ನೀನಾ ಸಿಂಗ್. ಇದು ಏನು ವಿಶೇಷಪ್ಪ ಅಂದ್ರ ಮೊಟ್ಟ ಮೊದಲ CISF ಗೆ ಮಹಿಳಾ ಮುಖ್ಯಸ್ಥೆ. ಇದು ಇಂಪಾರ್ಟೆಂಟ್. ಈ ತರ ಕ್ವಶನ್ ಕೇಳ್ತಿರ್ತಾನೆ. ಮಹಿಳಾ ಮುಖ್ಯಸ್ಥೆ, ವುಮೆನ್ ಚೀಫ್, ಮಹಿಳಾ ಮುಖ್ಯಸ್ಥೆ. ಹಾಗಾದ್ರೆ ಸರ್ ರಾಹುಲ್ ಯಾರು? ITBP ಮುಖ್ಯಸ್ಥ. ರಾಹುಲ್ ಯಾರಪ್ಪ ಅಂದ್ರ ITBP ಮುಖ್ಯಸ್ಥ. ಹಾಗಾದ್ರೆ ಸರ್ ಉಪೇಂದ್ರ ದ್ವಿವೇದಿ ಯಾರು? ಉಪೇಂದ್ರ ದ್ವಿವೇದಿ ಯಾರಪ್ಪ ಅಂದ್ರ ಭೂಸೇನೆ ಮುಖ್ಯಸ್ಥ. ಉಪೇಂದ್ರ ದ್ವಿವೇದಿ ಯಾರಪ್ಪ ಅಂದ್ರ ಭೂಸೇನೆ ಮುಖ್ಯಸ್ಥ. ಮುಂಚೂರು ಗೊತ್ತಿಲ್ಲ ಏನ್ರಿ ಸರ CRPF ಅಂದ್ರೇನು? ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, CRPF. ಓಕೆ, ಒಂಚೂರು ಗೊತ್ತಿರೋ ಸ್ನೇಹಿತರೆ CRPF ಕೇಂದ್ರೀಯ ಮೀಸಲು ಪಡೆ ಅಂತೇಳಿ ಕರಿತೀವಿ. ಸೊ ಇವತ್ತೇನಪ್ಪ ಅಂದ್ರ ಹೇಳ್ತಿರ್ತೀವಿ ಪ್ಯಾರಾಮಿಲಿಟರಿ ಬಹಳ ಅದಾವ ಅಂತ. ಬಹಳ ಅತಿ ದೊಡ್ಡ ಪ್ಯಾರಾಮಿಲಿಟರಿ ಫೋರ್ಸ್ ಯಾವ್ದಪ್ಪ ಅಂದ್ರೆ CRPF, ಅತಿ ದೊಡ್ಡ ಮೀಸಲು ಪಡೆ. ಫಸ್ಟ್ ಪಾಯಿಂಟ್ ಗೊತ್ತಿರಬೇಕು, ಅತಿ ದೊಡ್ಡ ಮೀಸಲು ಪಡೆ ಯಾವ್ದೋ CRPF ಬರ್ತವಲ್ಲ. CRPF, BSF, ITBP ಇದ್ರಲ್ಲಿ ಅತಿ ದೊಡ್ಡದು ಯಾವ್ದಪ್ಪ ಅಂದ್ರೆ ಅದು CRPF. ಆಗದ ಸರ್ ಯಾವ ಸ್ಥಾಪನೆ ಇತ್ತು? 1939 ಏನ್ ಮಾಡ್ತೀವಿ ಅಂದ್ರೆ ಸ್ಥಾಪನೆ ಮಾಡ್ತೀವಿ. ಸ್ವತಂತ್ರ ಬಂದ 1949 ರೀಆರ್ಗನೈಸ್ ಮಾಡ್ತೀವಿ. ಅದನ್ನು ಬ್ಯಾಡ್ ಸ್ಥಾಪನೆ 1939. ಹಾಗಾದ್ರೆ ಒಂದು ಪಾಯಿಂಟ್ ಗೊತ್ತಿರಬೇಕು, ಒಂದು ಸಲ 1959 ಏನಾಗ್ಬಿಡ್ತೀಪ್ಪ ಅಂದ್ರ 59 ಅಕ್ಟೋಬರ್ 21 ಏನಾಯ್ತಪ್ಪ ಅಂದ್ರ ಭಾರತ ಮತ್ತು ಚೀನಾ ಗಡಿ ಮಧ್ಯದಲ್ಲಿ ಏನಪ್ಪ ಅಂದ್ರ ಸೊ ಚೀನಾ ಮತ್ತು ಭಾರತ ಸೈನಿಕರಿಗೆ ಏನಾಯ್ತು ಸಂಘರ್ಷದಲ್ಲಿ ಏನಪ್ಪ ಅಂದ್ರ ನಮ್ಮ CRPF ಪೊಲೀಸರು ಏನಾದ್ರು ಅನೇಕ ಪೊಲೀಸರು ಹುತಾತ್ಮರಾದ್ರು. ಯಾವಾಗ? 1959 ಅಕ್ಟೋಬರ್ 21. ಇದರ ಸವಿ ನೆನಪಿಗಾಗಿ ನಮ್ಮ ಸೈನಿಕರು ಚೀನಾ ಸೈನಿಕರ ಒಂದಿರ್ತಕ್ಕ ಸಂಘರ್ಷದಲ್ಲಿ ನಮ್ಮ ಸೈನಿಕರು ಏನಾದ್ರು ಹುತಾತ್ಮರಾದ್ರು. ಆ ನಮ್ಮ ಸೈನಿಕರು ಹುತಾತ್ಮರಾದ ಸವಿ ನೆನಪಿಗಾಗಿ ಪ್ರತಿ ವರ್ಷ ನಾವು ಅಕ್ಟೋಬರ್ನ ಏನಂದ ಆಚರಣೆ ಮಾಡ್ತೀವಿ ಅಂದ್ರೆ ಪೊಲೀಸ್ ಹುತಾತ್ಮ ದಿನ ಅಂತ ಆಚರಣೆ ಮಾಡ್ತೀವಿ. ಪೊಲೀಸ್ ಹುತಾತ್ಮ ದಿನ, ಎಸ್ ವೆರಿ ಇಂಪಾರ್ಟೆಂಟ್. ಪೊಲೀಸ್ ಹುತಾತ್ಮ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಪೊಲೀಸ್ ಹುತಾತ್ಮರ ದಿನ ಯಾವಾಗಪ್ಪ ಅಂದ್ರ ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21. ಯಾಕಪ್ಪ ಅಂದ್ರ ಗೊತ್ತಾಯ್ತಲ್ಲ, ಇಷ್ಟು ಇಂಪಾರ್ಟೆಂಟ್. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಸೊ ಇದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ದೆಹಲಿ. ಇದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಾ? ದೆಹಲಿಯಲ್ಲಿ ಏನಪ್ಪ ಅಂದ್ರ ಕಂಡು ಬರ್ತಾ. ಇದರ ಮುಖ್ಯಸ್ಥ ಯಾರಪ್ಪ ಅಂದ್ರ ಅನಿಲ್ ಸಿಂಗ್. ಓಕೆ, ಹಾಗಾದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ. CRPF ಏನಪ್ಪ ಅಂದ್ರ ಒಂದು ಟ್ಯಾಗ್ ಲೈನ್ ಐತಿ, ಘೋಷವಾಕ್ಯ ಐತಿ, ಅದೇನಪ್ಪ ಅಂತೇಳಿ ಕಮೆಂಟ್ ಮಾಡ್ರಿ. ಸರ್ ITBP ಬರೇ ಏನ್ರಿ ಸರ್ ITBP ಅಂದ್ರೆ ಏನು? ಇಂಡೋ ಟಿಬೆಟಿಯನ್ ಬಾರ್ಡರ್ ITBP. ಸೊ ಬಹಳ ಸಲ ಕ್ವಶನ್ ಕೇಳ ITBP ವಿಸ್ತರಿಸಿ ಬರೀ. ಇಂಡೋ ಟಿಬೆಟಿಯನ್ ಬಾರ್ಡರ್ ಅದು ಪೊಲೀಸ್ ಆಗಬೇಕು, ಏನೋ ಪೊಲೀಸು. ಬಟ್ ಅಲ್ಲಿ ಏನಪ್ಪಾ ಅಂದ್ರ ಫಸ್ಟ್ ಫೋರ್ಸ್ ಅಂತ ಕೊಟ್ಟಿರ್ತಾರೆ, ಅದು ಫೋರ್ಸ್ ಅಲ್ಲ ಪೊಲೀಸ್. ಓಕೆ, ITBP ಇಂಡೋ ಟಿಬೆಟಿಯನ್ ಬಾರ್ಡರ್
ಪೊಲೀಸ್. ಇದು ಯಾವ ಸ್ಥಾಪನೆ ಆಯ್ತು ಸರ್? 1967 ಏನಂತಪ್ಪ ಅಂದ್ರೆ ಭಾರತ ಮತ್ತು ಚೀನಾಕ್ಕೆ ಯುದ್ಧವಾಯಿತು. 1967 ಏನೈತಪ್ಪ ಅಂದ್ರೆ ಭಾರತ ಮತ್ತು ಚೀನಾಕ್ಕೆ ಯುದ್ಧವಾಯಿತು. ಅವಾಗ ಏನಪ್ಪಾ ಅಂದ್ರ ಸೊ ನಮ್ಮ ತತ್ವಜ್ಞಾನಿಗಳು, ನಮ್ಮ ಇರ್ತಕ್ಕಂಥ ಬುದ್ಧಿವಂತರು ಹೇಳ್ತಾರ ಏನಪ್ಪಾ ಅಂದ್ರ ಸೊ ಈ ಚೀನಾದವ್ರು ಏನಪ್ಪಾ ಭಾರತದಲ್ಲಿ ಅಟ್ಯಾಕ್ ಮಾಡಕತ್ರು. ಕಾರಣ ಏನಪ್ಪಾ ಅಂದ್ರ ಸೊ ಅಟ್ಯಾಕ್ ಮಾಡಕತ್ರು. ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರ ನಮ್ಮ ಭಾರತಕ್ಕೆ ಒಂದು ಗಮನಕ್ಕೆ ಬಂತು, ಏನಪ್ಪಾ ಅಂದ್ರ ಭಾರತ ಮತ್ತು ಟಿಬೆಟ್ ಗಡಿ ಭಾಗದಲ್ಲಿ ರಕ್ಷಣೆಗೆ ಒಂದು ಪಡೆಯಬೇಕಂತೇಳಿ ವರದಿ ಕೊಡ್ತಾರ. ಆ ವರದಿ ಎನ್ನುವ 1967 ITBP ಇರ್ತಕ್ಕಂಥ ಸಂಸ್ಥೆ ಏನಪ್ಪಾ ಅಂದ್ರ ಹುಟ್ಟಾಕಿದ್ರು. ಅರ್ಥ ಆಯ್ತಲ್ಲ? ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಅಂತೇಳಿ ಕರಿತೀವಿ. ಓಕೆ, ITBP ಮುಖ್ಯಸ್ಥರಪ್ಪ ಅಂದ್ರ ರಾಹುಲ್. ಯಾರು? ರಾಹುಲ್. ತಿಳ್ಕೊಂಬಿಡ್ರಿ. ಎಸ್ ಸರ್, ಹೆಂಗ್ ನೆನ್ಪಿಡ್ಬೇಕು? ನಾ ರಾಹುಲ್. ನಾನು ಯಾರು? ರಾಹುಲ್. ಐ ಆಮ್ ರಾಹುಲ್ ಅಂದ್ರ ITBP ರಾಹುಲ್ ಅಂತ ನೆನ್ಪಿಡ್ರಿ. ಐ ರಾಹುಲ್ ಅಂದ್ರ ITBP ರಾಹುಲ್. ಅರ್ಥ ಆಯ್ತಾ? ಬರ್ರಿ. ಇದಾದ ತಕ್ಷಣ ಒಂಚೂರು ಬರೀ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದು ಯಾವ ಸ್ಥಾಪನೆ ಇದೆ ಕಮೆಂಟ್ ಮಾಡ್ರಿ. ಯಾಕಂದ್ರೆ ಒಟ್ಟು ನಾನು ಹೇಳಿದಪ್ಪ ಅಂದ್ರೆ ನೀವೇನ್ ಮಾಡ್ರಿ ಹೌದಾ? ಎಸ್ ಬನ್ರಿ. ನೆಕ್ಸ್ಟ್ ಉಪೇಂದ್ರ ದ್ವಿವೇದಿ ಅಂತ ಬರ್ತಾನ. ಇವನ್ ಯಾರಪ್ಪ ಅಂದ್ರ ಭೂಸೇನೆ ಮುಖ್ಯಸ್ಥ. ಯಾರೇ? ಸೊ ವೆರಿ ಇಂಪಾರ್ಟೆಂಟ್. ಭೂಸೇನೆ ಮುಖ್ಯಸ್ಥವನಾದ್ರ ಸರ್ ವಾಯುಸೇನೆ ಮುಖ್ಯಸ್ಥ ಯಾರು? ವಾಯುಸೇನೆ ಯಾರಪ್ಪ ಅಂದ್ರ ವಿವೇಕ್ ರಾಮ್ ಅಂತ ಬರ್ತಾನೆ. ವಿವೇಕ್ ರಾಮ್ ಚೌಧರಿ. ಸರ್ ಈಗ ನೌಕಾಪಡೆ ಮುಖ್ಯಸ್ಥ ಯಾರು? ನೌಕಾಪಡೆ ಯಾರಪ್ಪ ಅಂದ್ರ ದಿನೇಶ್ ಕೆ ತ್ರಿಪಾಠಿ ಅಂತ ಬರ್ತಾನೆ. ದಿನೇಶ್ ಕೆ ತ್ರಿಪಾಠಿ. ಈ ರೀತಿ ಇರತಕ್ಕಂಥ ಕರೆಂಟ್ ಪರ್ಸೆಂಟ್ ಕೇಳ್ತಿರ್ತಾನ. ಸೊ ನಾವ್ ಏನ್ ಮಾಡಬೇಕು ಅಂದ್ರ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಈ ಕೆಳಗಿನ ಸ್ಥಳದಲ್ಲಿ ಆರಂಭವಾಯಿತು. ಇಡೀ ಜಗತ್ತು ಅತಿ ದೊಡ್ಡದು. ಇಡೀ ಜಗತ್ತಲ್ಲೇ ಅತಿ ದೊಡ್ಡದು ಎಲ್ಲಿಪ್ಪ ಅಂದ್ರ ದ ವರ್ಲ್ಡ್ ಲಾರ್ಜೆಸ್ಟ್ ಸ್ಪಿರಿಚುವಲ್ ಸೆಂಟರ್ ಬಿಗಿನ್ ಎಟ್ ದ ಫಾಲೋವಿಂಗ್ ಲೊಕೇಶನ್. ಅಂದ್ರ ಈ ಒಂದಿಷ್ಟು ಪ್ರದೇಶದವ ಈ ಕೆಳಗಿನ ಪ್ರದೇಶದಪ್ಪ ಅಂದ್ರ ವಿಶ್ವ ಅತಿ ದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಎಲ್ಲಿಪ್ಪ ಅಂದ್ರ ಸೊ ವಾರಣಾಸಿ, ಸೂರತ್, ಅಯೋಧ್ಯ, ಜಮ್ಮು ಅಂಡ್ ಕಾಶ್ಮೀರ. ಸರಿಯಾದ ಉತ್ತರ ಅಂದ್ರ ಉತ್ತರ ಪ್ರದೇಶ ವಾರಣಾಸಿ ಅಂತ. ಉತ್ತರ ಪ್ರದೇಶದ ವಾರಣಾಸಿ. ಇತ್ತೀಚೆಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಏನಂದ್ರ ಉದ್ಘಾಟನೆ ಮಾಡ್ತಾರ. ಇಂಥ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೇಕಾದ್ರ ಯಾವ ಕ್ಷೇತ್ರ ಸ್ಪರ್ಧೆ ಮಾಡಿದ್ರಪ್ಪ ಅಂದ್ರ ವಾರಣಾಸಿಯಿಂದ ಅಂತೇಳಿ ಹೇಳ್ಬೇಕಾಕೈತಿ. ಗೊತ್ತಾ? ಈ ವಾರಣಾಸಿಗೆ ಏನಪ್ಪ ಅಂದ್ರ ನಾವು ಬನಾರಸ್ ಅಂತ ಕರಿತೀವಿ, ಕಾಶಿ ಅಂತ ಕರಿತೀವಿ. ಓಕೆ, ಇದು ಏನಪ್ಪಾ ಅಂದ್ರ ಗಂಗಾ ನದಿ ತೀರದಲ್ಲಿ ಕಂಡು ಬರ್ತದ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಹಿಂದೂ ಧರ್ಮದವರಿಗಿರ್ತಕ್ಕಂಥ ಅತ್ಯಂತ ಪವಿತ್ರ ತಾಣ ಕಂಡು ಬರ್ತಾ ಕಾಶಿ ವಿಶ್ವನಾಥ ಟೆಂಪಲ್. ಕಾಶಿ ವಿಶ್ವನಾಥ ಟೆಂಪಲ್. ಇದರ ಜೊತೆ ಇನ್ನೊಂದು ಗೊತ್ತಿರಬೇಕು, ಈ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಮಸೀದಿ ಕಂಡು ಬರ್ತಾ ಜ್ಞಾನವಾಪಿ ಮಸೀದಿ ಅಂತೇಳಿ ಕಂಡು ಬರ್ತಾ ಇತ್ತೀಚೆಗೆ ವಿವಾದಾತ್ಮಕದಲ್ಲಿ ಐತಿ. ಓಕೆನಾ? ಇದ್ರ ಜೊತೆ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕಾ, ವಾರಣಾಸಿ ಅಥವಾ ಬನಾರಸ್ ಅಂತ ಕೂಡ ನಾವು ಕರಿತೀವಿ. ಬನಾರಸ್, ವಾರಣಾಸಿ ಅಂದ್ರೆ ಒಂದೇ, ಬನಾರಸ್ ಅಂದ್ರೆ ಒಂದೇ, ಕಾಶಿ ಅಂದ್ರೂ ಕೂಡ ಒಂದೇ. ಏನಂದ್ರೆ ಒಂದೇ, ಕಾಶಿ ಅಂದ್ರೆ ಒಂದೇ, ಬನಾರಸ್ ಅಂದ್ರು ಒಂದೇ, ಬನಾರಸ್ ಅಂದ್ರು ಒಂದೇ. ಓಕೆ ನೋಡ್ರಿ. ಸೊ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಬನಾರಸ್ ನೋಡ ಕರಿತೀವಿ, ಆದ್ರೆ ಬನಾರಸ್ ಅಂದ್ರು ಒಂದೇ, ಇದರ ಜೊತೆಗೆ ಏನಪ್ಪಾ ಅಂದ್ರ ಕಾಶಿ ಅಂದ್ರು ಕೂಡ ಒಂದೇ. ಇಲ್ಲಿ ಏನಪ್ಪಾ ಅಂದ್ರ ಉತ್ತರ ಪ್ರದೇಶದ ಬನಾರಸ್ ವಾರಣಾಸಿ ಜಿಲ್ಲೆಯೊಳಗ ಒಂದು ಪ್ರದೇಶ ಕಂಡು ಬರ್ತಾ ಸಾರಾನಾಥ. ಯಾವನಾಥ? ಸೊ ವೆರಿ ಇಂಪಾರ್ಟೆಂಟ್. ಸಾರಾನಾಥ ಅಂತ ಕಂಡು ಬರ್ತಾ. ಈ ಸಾರನಾಥದಲ್ಲಿ ಏನು ವಿಶೇಷ ಸರಿಸರ ಏನಪ್ಪಾ ಅಂದ್ರ ನಮ್ಮ ಗೌತಮ ಬುದ್ಧ ಪ್ರಪ್ರಥಮ ಈ ಬೋಧನೆ ಮಾಡ್ತಾನೆ. ಎಲ್ಲಿಪ್ಪ ಅಂದ್ರ ಉತ್ತರ ಪ್ರದೇಶದ ವಾರಣಾಸಿಯ ಸಾರಾನಾಥದ ಡಿಯರ್ ಪಾರ್ಕ್ ಅಥವಾ ಜಿಂಕೆವನ ಅಂತ ಕರಿತೀವಿ. ಯಾವನ? ಜಿಂಕೆ ಒಂದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಪ್ರಥಮವಾಗಿ ಬೋಧನೆ ಮಾಡ್ತಾನೆ, ಗೊತ್ತಿರಬೇಕು. ಓಕೆನಾ? ಬರ್ರಿ. ಸುರತ್ ಏನ್ ಸರ್? ಸುರತ್ ಇಂಪಾರ್ಟೆಂಟ್. ಎಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಜಗತ್ತಿನ ಅತಿ ದೊಡ್ಡದು ಆಧ್ಯಾತ್ಮಿಕ ಕೇಂದ್ರ ಅಂದ್ರೆ ವಾರಣಾಸಿ. ಸರ್ ಸುರತ್ ಏನ್ ಇಂಪಾರ್ಟೆಂಟ್? ಇಡೀ ಜಗತ್ತಿನ ಅತಿ ದೊಡ್ಡದಾಗಿರುವಂತ ಕಾಂಪ್ಲೆಕ್ಸ್ ಕಟ್ಟಡ ಕಂಡು ಬರ್ತಾ. ಕಟ್ಟಡ ಯಾವುದು? ಸುರತ್. ಎಲ್ರಿ ಸುರತ್ ಅಲ್ಲಿ ಕಂಡು ಬರ್ತಾ ಏನಪ್ಪಾ ಅಂದ್ರ ವಿಶ್ವದ ಅತಿ ದೊಡ್ಡ ವ್ಯಾಪಾರ ಮಳಿಗೆ. ವಿಶ್ವದ ಅತಿ ದೊಡ್ಡ ಏನಪ್ಪಾ ಅಂದ್ರ ಕಟ್ಟಡ. ವಿಶ್ವದ ಅತಿ ದೊಡ್ಡ ಕಟ್ಟಡ ಅಥವಾ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಅಂತಲೇ ಕರಿತೀವಿ. ಇತ್ತೀಚೆಗೆ ಏನಪ್ಪಾ ಎಲ್ಲಿ ಉದ್ಘಾಟನೆ ಆಯ್ತು? ಸೂರತ್ ನಲ್ಲಿ. ಸರ್ ಇದಕ್ಕಿಂತ ಮುಂಚಿತ ಯಾವ್ದಾಗಿತ್ತು? ಅಮೆರಿಕ ದೇಶದ ಪೆಂಟಗಾನ್ ಅಂತ ಬರ್ತಾವ. ಅಮೆರಿಕ ದೇಶದ ಯಾವ್ದ್ರೆ ಪೆಂಟಗಾನ್ ಅಂತ ಬರ್ತಾವ. ಯಾವ್ದಾನ? ಸೊ ವೆರಿ ಇಂಪಾರ್ಟೆಂಟ್. ಅಮೆರಿಕ ದೇಶದಲ್ಲಿ ಬರ್ತಕ್ಕಂಥ ಒಂದು ಯಾವ್ದಪ್ಪ ಅಂದ್ರ ಪೆಂಟಗಾನ್. ಈ ಪೆಂಟಗಾನ್ ಏನಾಗ್ಬಿಟ್ಟಿತ್ತಪ್ಪ ಅಂದ್ರ ಇಲ್ಲಿವರೆಗೂ ಜಗತ್ತಿನ ಅತಿ ದೊಡ್ಡ ವ್ಯಾಪಾರ ಕಟ್ಟಡ.
ವ್ಯಾಪಾರ ಕಟ್ಟಡ ಅಥವಾ ಅತಿ ದೊಡ್ಡ ಕಾಂಪ್ಲೆಕ್ಸ್ ಪ್ರಸ್ತುತ ಪೆಂಟಗನ್ ಹಿಂದಿಕ್ ಏನಪ್ಪಾ ಅಂದ್ರ ನಮ್ಮ ಸೂರತ್ ಏನಪ್ಪಾ ಅಂದ್ರ ವಿಶ್ವ ಅತಿ ದೊಡ್ಡ ಕಟ್ಟಡ ಹೊಂದಿರತಕ್ಕಂತ ಪ್ರದೇಶ ಅಂತೇಳಿ ನೋಡ್ತೀವಿ. ಇತ್ತೀಚೆಗೆ ಇದನ್ನು ಕೂಡ ನಮ್ಮ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಸರ್ ಎಷ್ಟು ದೊಡ್ಡದೈತಿ ಇದು ಏನಪ್ಪಾ ಅಂದ್ರ 66 ಲಕ್ಷ ಚದರ ಕಿಲೋಮೀಟರ್ ಇದು ಇದ್ರ. ಸೊ ನಮ್ಮದು ಏನಪ್ಪಾ ಅಂದ್ರ ಸೂರತ್ ಇರ್ತಕ್ಕಂಥ ಅತಿ ದೊಡ್ಡ ಕಟ್ಟಡ 67 ಲಕ್ಷ ಚದರ ಕಿಲೋಮೀಟರ್. ಇದು 66 ಲಕ್ಷ ಚದರ ಕಿಲೋಮೀಟರ್ ಇದು ಆದ್ರ. ಸೊ ನಮ್ಮದು ಏನಪ್ಪಾ ಅಂತಂದ್ರ 67 ಲಕ್ಷ ಚದರ ಕಿಲೋಮೀಟರ್ ಏನಪ್ಪಾ ಅಂದ್ರ ನಮ್ಮದು ಒಂದೈತಿ. ಹಾಗಾದ್ರೆ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು ಸ್ನೇಹಿತರೆ. ವಾರಣಾಸಿ ಎಂಬುದು ಗಂಗಾ ನದಿ ತೀರದಾಗಿದ್ರ, ಸುರತ್ ಎಂಬುದು ಯಾವ ನದಿ ತೀರ? ತಪತಿ ನದಿ ತೀರದಲ್ಲಿ ಐತಿ. ಯಾವ ನದಿ ತೀರ? ತಪತಿ ನದಿ ತೀರ. ಇದಕ್ಕೆ ತಾಪಿ ನದಿ ಅಂತ ನಾವ್ ಏನ್ ಮಾಡ್ತೀವಿ ಅಂದ್ರ ಕರಿತೀವಿ. ಹಾಗಾದ್ರೆ ಸರ್ ಅಯೋಧ್ಯೆಯಲ್ಲಿ ಇಂಪಾರ್ಟೆಂಟ್ ರೀ, ಎಸ್ ವೆರಿ ಇಂಪಾರ್ಟೆಂಟ್. ಅಯೋಧ್ಯೆ ಅಂತ ಅಂದ್ರ ಪುರುಷೋತ್ತಮ ಶ್ರೀರಾಮಚಂದ್ರ ಜನ್ಮಸ್ಥಳ ಯಾವ್ದು ಅಂದ್ರ ಅಯೋಧ್ಯ ಅಂತ ನೋಡಿದ್ವಿ. ಯಾವ್ದ್ರಿ? ಅಯೋಧ್ಯ. ಆಯ್ತಾ? ಬರೀ ಸರ್ ಜಮ್ಮು ಕಾಶ್ಮೀರ ಎಸ್ ವೆರಿ ಇಂಪಾರ್ಟೆಂಟ್. ಭಾರತ ಕೇಂದ್ರಾಡಳಿತ ಪ್ರದೇಶ, ಭಾರತದ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಸರ್ ಏನ್ರಿ ಇಂಪಾರ್ಟೆಂಟ್? ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನೆ ತಾನೆ ಸ್ವಲ್ಪ ದಿನದಿಂದ ಜೂನ್ 21ರಂದು ನಾವ್ ಏನ್ ಮಾಡಿದೀವಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಅಂತಾರಾಷ್ಟ್ರೀಯ ಯಾವ ದಿನಾಚರಣೆ? ಯೋಗ ದಿನಾಚರಣೆ ಯಾವಪ್ಪ ಅಂದ್ರೆ ಜೂನ್ 21 ಎಲ್ಲಿ ಆಚರಣೆ ಮಾಡಿದೀವಿ? ಜೂನ್ 21 10ನೇ ಆವೃತ್ತಿ. ಎಷ್ಟನೇ ಆವೃತ್ತಿ? 10ನೇ ಆವೃತ್ತಿ ಅಂದ್ರ 10th ಎಡಿಷನ್ ಎಲ್ಲಿ ಆಯೋಜನೆ ಮಾಡಿದೀವಿ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಯೋಜನೆ ಮಾಡಿದ್ವಿ. ಈ ತರ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಾನ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾರತದಲ್ಲಿ ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಜಮ್ಮು ಕಾಶ್ಮೀರದಲ್ಲಿ ಆಯೋಜನೆ ಮಾಡಲಾಗಿತ್ತು. ನರೇಂದ್ರ ಮೋದಿಜಿಯವರು ಭಾಗವಹಿಸಿದ್ರು. ಅರ್ಥ ಅಲ್ಲ? ಹಾಗಾದ್ರೆ ಸರ್ ಘೋಷವಾಕ್ಯ ಇರ್ಬೋದಲ್ಲ, ಧ್ಯೇಯವಾಕ್ಯ ಏನ್ರಿ? ಇದರ ಟ್ಯಾಗ್ ಲೈನ್ ಏನ್ರಿ? ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ. ಯೋಗ ನನಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ. ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ. ಸೆಲ್ಫ್ ಅಂಡ್ ಸೊಸೈಟಿ ಅಂತ ಕರಿತೀವಿ. ಯೋಗ ನನಗಾಗಿ ಜೊತೆಗೆ ಸಮಾಜಕ್ಕಾಗಿ ಯೋಗ. ಅರ್ಥ ಆಯ್ತಾ? ಹಾಗಾದ್ರೆ ಯೋಗ ಪಿತಾಮಹ ಯಾರಪ್ಪ ಅಂದ್ರೆ ಪತಂಜಲಿ ಅಂತ ಬರ್ತಾನೆ. ಯಾರೋ ಯೋಗದ ಪಿತಾಮಹ ಯಾರಪ್ಪ ಅಂದ್ರೆ ಪತಂಜಲಿ. ಯೋಗದ ಪಿತಾಮಹ ಪತಂಜಲಿ. ಸೊ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ಯೋಗದ ಕುರಿತು ಮಾಹಿತಿ ಇರುವಂತ ವೇದ ಯಾವುದು? ಋಗ್ವೇದ. ಯೋಗದ ಕುರಿತು ಯೋಗ ಯಾವ ವೇದದ ಉಲ್ಲೇಖ ಐತಿಪ್ಪ ಅಂದ್ರ ಋಗ್ವೇದಲ್ಲಿ ಅಂದ್ರ ಯೋಗ ಉಲ್ಲೇಖ ಐತಿ. ಓಕೆನಾ? ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎಸ್, ಫ್ಯಾಂಟಾಸ್ಟಿಕ್ ಕ್ವಶನ್. ಇತ್ತೀಚೆಗೆ ಈ ಕೆಳಗಿನ ಯಾವ ಭಾರತದ ಜನಪ್ರಿಯ ನೃತ್ಯವು ಯುನೆಸ್ಕೋ ಮಾನವೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿದೆ? ಇಟ್ಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ವಿಚ್ ಆಫ್ ದಿ ಫಾಲೋವಿಂಗ್ ಇಂಡಿಯನ್ ಪಾಪ್ಯುಲರ್ ಡ್ಯಾನ್ಸ್ ಹ್ಯಾಸ್ recently been included UNESCO list intangible as is very important. Intangible culture heritage of humanity. ಮಾನವೀಯ ಸೊ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿ ಸೇರ್ತಕ್ಕಂಥ ಇತ್ತೀಚೆಗೆ ಯಾವ ತಾಣಪ್ಪ ಒಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕುಡಿಯಟ್ಟಂ ಚೌ ಗರ್ಭ. ಎಸ್, ಇವೆಲ್ಲ ಏನಪ್ಪ ಅಂದ್ರ ಇಂಟಿಜಿಬಲ್ ಯುನೆಸ್ಕೋ ಸೈಟ್ ಅಲ್ಲಿ ಇದಾವ. ಬಟ್ ಈ ಸರಿ ಇತ್ತೀಚೆಗೆ 2023ರಲ್ಲಿ ಏನಪ್ಪಾ ಅಂದ್ರ ಸೇರ್ಪಡೆಯಾಗಿರ್ತಕ್ಕಂಥ ಯಾವ್ದಪ್ಪ ಅಂದ್ರ ಗರ್ಭ ಅಂತ ನೋಡ್ತೇವೆ. ಅಂದ್ರೆ ಗರ್ಭ ಸರ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದ? ನೆಕ್ಸ್ಟ್ ಸಲ ಕ್ವಶನ್ ಐತಿ. ಗುಜರಾತದಲ್ಲಿ. ಎಲ್ಲಿ? ಸೊ ಗುಜರಾತ್ ರಾಜ್ಯ ಇರ್ತಕ್ಕಂಥ ನೃತ್ಯ ಯಾವ್ದಪ್ಪ ಅಂದ್ರೆ ಗರ್ಭ. ಹಾಗಾದ್ರೆ ಸರ್ ಇಲ್ಲಿವರೆಗೆ 8 ಶೇರ್ಸ್ ಇಂಡಿವಿಜುವಲ್ ಸೈಟ್ ಅಲ್ಲಿ 15 ಸ್ಥಾನಗಳು ವೆರಿ ಇಂಪಾರ್ಟೆಂಟ್. 8 ಸ್ಥಾನಗಳು 15 ಅದಾವ. ಹಾಗಾದ್ರೆ 15 ಸ್ಥಾನಗಳು ಯಾವ ರೀತಿ? 15 ಸ್ಥಾನಗಳು ಯಾವಂತ ಒಂಚೂರು ಏನಪ್ಪಾ ಅಂದ್ರ ನಿಮ್ಮ ಕೋಡ್ ಮುಖಾಂತರ ನಾನು ಹೇಳ್ತೇನೆ. ಸೊ ಹುಷಾರಾಗಿ ನೋಡ್ಕೊಂಡ್ಬಿಡ್ರಿ. ಓಕೆನಾ? ಎಸ್. ಏನ್ರಿ ಸರ್ ಕೋಡ್ ಏನು? ಭಾರತದಲ್ಲಿರ್ತಕ್ಕಂಥ 15 ಯುನೆಸ್ಕೋ ಅಮೂರ್ತ ಮಾನವೀಯ ಅಮೂರ್ತ ಪರಂಪರೆಗಳು ಎಷ್ಟು ಕಂಡು ಬರ್ತಾರೆ? 15 ಕಂಡು ಬರ್ತಾವ. ಎಷ್ಟು ಕಂಡು ಬರ್ತಾವ? ಸೊ ಒಂಚೂರು ಏನಪ್ಪಾ ಈ ಕಡೆ ಸೊ ಲಕ್ಷ್ಯ ಕೊಡ್ರಿ. 8 ಸ್ಥಾನಗಳು 15 ಕಂಡು ಬರ್ತಾವ. ಎಷ್ಟು ಕಂಡು ಬರ್ತಾವ? 15 ಕಂಡು ಬರ್ತಾವ. ಸರ್ ಇವಾಗ ನೆನ್ಪಡುವಂತ ಕೋಡ್ ಏನ್ರಿ ಸರ್? ಕೋಡ್ ಏನ್ರಿ? ಸೊ ವೆರಿ ಇಂಪಾರ್ಟೆಂಟ್. ರಾರಾಮ್. ಕೋಡ್ ಏನಪ್ಪಾ ಅಂದ್ರ ಸೊ ರಾರಾ. ರಾರಾ. ಯಾವ ರಾರಾ? ಕೋಡ್ ಏನಪ್ಪಾ ಅಂದ್ರ ರಾರಾ ಸುಮ್ಮಕ್ಕ. ಯಾರೋ ರಾರಾ ಸುಮ್ಮಕ್ಕ. ರಾರಾ ಸುಮ್ಮಕ್ಕ ಏನ್ ಮಾಡಿದ್ಲಪ್ಪ ಅಂದ್ರ ನೋಡ್ರಿ. ಸೊ ರಾರಾ ಸುಮ್ಮಕ್ಕ. ರಾರಾ
ಸುಮ್ಮಕ್ಕ ದುರ್ಗಾ ವೈನದಲ್ಲಿ ಕುಡಿದು, ದುರ್ಗಾ ವೈನದಲ್ಲಿ ಕುಡಿದು, ದುರ್ಗಾ ವೈನದಲ್ಲಿ ಕುಡಿದು ಕುಡಿದು ಕುಂಭ ಯೋಚಿತಳಾದರು, ಕೋಡಿದು ಕುಂಭ ಯೋಚಿತಳಾದರು, ಕುಂಭ ಯೋಚಿತಳಾದಳು, ಯೋಚಿತಳಾದಳು. ಓಕೆ, ಕೋಡ್ ಏನಪ್ಪಾ ಅಂದ್ರ ರಾರ ಸುಮ್ಮಕ್ಕ ದುರ್ಗಾ ವೈನದಲ್ಲಿ ಕುಡಿದು ಏನು ಮಾಡಿದಳು, ಕುಂಭ ಯೋಚಿತಳಾದಳು. ಎಸ್, ರಾರ ಕೋಡ್ ಏನಪ್ಪಾ ಅಂದ್ರ ರಾರ ಸುಮ್ಮಕ್ಕ ದುರ್ಗಾ ವೈನದಲ್ಲಿ ಕುಡಿದು ಕುಂಭ ಯೋಚಿತಳಾದಳು. ನಾನೇನು ಅಂಡರ್ಲೈನ್ ಮಾಡಿಲ್ಲ, ಅವಷ್ಟ ಕೂಡ ಇನ್ನೊಡ್ತಕ್ಕಂಥ ಸುಮ್ಮನೆ ಏನಪ್ಪಾ ಅಂದ್ರೆ ವಾಕ್ಯ ನೆನಪಿರ್ಲಿ ಅಂತೇಳಿ ಸ್ವಲ್ಪ ಸೇರಿಸ್ಕೋಬೇಕು. ಓಕೆನಾ, ರಾರ ಸುಮ್ಮಕ್ಕ ದುರ್ಗಾ ವೈನದಲ್ಲಿ ಕುಡಿದು ಏನಾದಳು, ಕುಂಭ ಯೋಚಿತಳಾದಳು. ಹಾಗಾದ್ರೆ ಸರ್ ರಾರ ಅಂದ್ರೆ ಏನು? ಎಸ್, ವೆರಿ ಇಂಪಾರ್ಟೆಂಟ್. ಒಂದು ರಾ ಅಂದ್ರೆ ಏನಪ್ಪಾ ಅಂದ್ರ ಸೊ ರಾಮಲೀಲೆ, ರಾಮಲೀಲಾ ಯಾವ ಲೀಲಾ? ಸೊ ಒಂದೇನಪ್ಪ ಅಂದ್ರ ಸೊ ಯಾವ ಲೀಲಪ್ಪ ಅಂದ್ರ ರಾಮಲೀಲಾ ಅಂತ. ಯಾವ ಲೀಲಾ? ರಾಮಲೀಲಾ. ಸೊ ವೆರಿ ಇಂಪಾರ್ಟೆಂಟ್. ಸೊ ಎರಡನೇದು ಏನಪ್ಪ ಅಂದ್ರೆ ರಮ್ಮನ್ ಅಂತ ಬರ್ತಾ. ಸೊ ಎರಡನೇದೇನ್ರಿ ರಮ್ಮನ್. ರಾರ ಸುಮ್ಮಕ್ಕ ಸರಸು ಅಂದ್ರೆ ಏನಪ್ಪ ಅಂದ್ರ ಮಣಿಪುರದ ಸಂಕೀರ್ತನ, ಏನ ಸಂಕೀರ್ತನ ಅಂತ ಬರ್ತಾ, ಸಂಕೀರ್ತನ. ಓಕೆ, ಸರಮ್ಮ ಅಂದ್ರೆ ಏನಪ್ಪ ಅಂದ್ರ ಮುಡಿ ಎಟ್ಟಂ, ಮುಡಿ ಎಟ್ಟಂ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಆಲ್ರೆಡಿ ನೀವು ನನ್ನ ಕ್ಲಾಸ್ ಕೇಳಿದ್ರಪ್ಪ ಅಂತನ ಮುಡಿ ಎಟ್ಟಂ ಯಾವ ರಾಜ್ಯ ನೃತ್ಯ ಅಂತೇಳಿ ಗೊತ್ತಿರ್ತದ. ಸರ್ ಕ ಅಂದ್ರೆ ಏನಪ್ಪ ಅಂದ್ರ ಕುಡಿಯಟ್ಟಂ, ಮುಡಿಯಟ್ಟಂ ಇದು ಕುಡಿಯಟ್ಟಂ. ಅದೇ ತರ ಸರ್ ಮತ್ತೊಂದು ಕ ಅಂದ್ರೆ ಏನ್ರಿ ಕಲಿಬೇಲಿಯಾ, ಯಾಕಂದ್ರ ಕ ಕೋದತೈತಿ ನೋಡು ಕಲಿಬೇಲಿಯಾ. ನೆಕ್ಸ್ಟ್ ಏನಪ್ಪಾ ಅಂದ್ರ ದು ಅಂದ್ರೆ ದುರ್ಗಾ ಪೂಜಾ, ದುರ್ಗಾ ಪೂಜಾ. ಸರ್ ಘ ಅಂದಪ್ಪ ಅಂದ್ರ ಗರ್ಭಾ ನೃತ್ಯ, ಗ ಅಂದ್ರೇನ ಗಾರ್ಬಾ ನೃತ್ಯ, ಗರ್ಭಾ ನೃತ್ಯ, ಗಾರ್ಬಾ ನೃತ್ಯ. ಸರ್ ವೈ ಅಂದ್ರೇನು ವೈದಿಕ ಪಠನೆ, ವೈದಿಕ ಪಠನೆ. ಸರ್ ನ ಅಂದ್ರೆ ಏನ್ರಿ? ನ ಅಂದ್ರೆ ಏನಪ್ಪಾ ಅಂದ್ರ ನವರೋಜ್ ಉತ್ಸವ, ನ ಅಂದ್ರೆ ಏನಪ್ಪಾ ಅಂದ್ರ ನವರೋಜ್ ಉತ್ಸವ. ನ ಅಂದ್ರೆ ಏನ್ರಿ ನವರೋಜ್ ಉತ್ಸವ. ನೆಕ್ಸ್ಟ್ ಕು ಅಂದ್ರೆ ಏನಪ್ಪಾ ಅಂದ್ರ ಕುಂಭಮೇಳ, ಕುಂಭ ಮೇಳ. ಬ ಅಂದ್ರೆ ಏನಪ್ಪಾ ಅಂದ್ರ ಬೌದ್ಧ ಪಠಣೆ, ಬೌದ್ಧ ಪಠಣೆ, ಬೌದ್ಧ ಪಠಣೆ. ಯೋ ಅಂದ್ರೆ ಏನಪ್ಪಾ ಅಂದ್ರ ಯೋಗ, ಯೋ ಅಂದ್ರೆ ಏನು ಯೋಗ. ಚಿ ಅಂದ್ರೆ ಏನಪ್ಪಾ ಅಂದ್ರ ಚೌ ನೃತ್ಯ, ಚೌ ನೃತ್ಯ, ಚೌ ನೃತ್ಯ. ಸರ್ತ ಅಂದ್ರೆ ಏನಪ್ಪಾ ಅಂದ್ರ ತಾಮ್ರ ಮತ್ತು ತವರ, ತಾಮ್ರ ಮತ್ತು ತವರ. ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವು 15 ಏನಪ್ಪಾ ಅಂದ್ರ RPF, SSC, GD, ಆರ್ಮಿ, CHHL, CGL ಎಲ್ಲ ಹೆಡ್ ಟು ಜೆಡ್ ಎಕ್ಸಾಮ್ ಏನಪ್ಪಾ ಅಂದ್ರ ಕ್ವಶನ್ ಈಗ. ಆ ಎಕ್ಸಾಮ್ ಈ ಎಕ್ಸಾಮ್ ಅಂತೆಲ್ಲ 100% ಎಕ್ಸಾಮ್ ಕ್ವಶನ್ ಈಗ. ಎಸ್, ನೋಡ್ಕೊಂಡ್ರಿ ರಾಮಲೀಲಾ, ರಮ್ಮನ್, ಸಂಕೀರ್ತನ, ಮುಡಿಯಟ್ಟಂ, ಕುಡಿಯಟ್ಟಂ, ಕಲಿಬೇಲಿಯಾ, ಸೊ ದುರ್ಗಾ ಪೂಜೆ, ಗರ್ಭ ನೃತ್ಯ, ವೈದಿಕ ಪಠಣೆ, ನವರೋಜೋತ್ಸವ, ಕುಂಭಮೇಳ, ಬೌದ್ಧ ಪಠಣ, ಯೋಗ, ಚೌ ನೃತ್ಯ, ತಾಮ್ರ ಮತ್ತು ತವರ. ಏನ್ರಿ ಸರ್ ಇವು? ಬಾರಿ. ಸೊ ರಾಮಲೀಲೆ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಉತ್ತರ ಭಾರತದ ಜೊತೆಗೆ ದಕ್ಷಿಣ ಭಾರತದಿಂದ ಏನ್ ಮಾಡ್ತಾರಪ್ಪ ಅಂದ್ರ ರಾಮಾಯಣ ಇರ್ತಕ್ಕಂಥ ಕಥೆಗೆ ಇಟ್ಕೊಂಡು ಏನಪ್ಪ ಅಂದ್ರ ನೃತ್ಯ ಮಾಡ್ತಾರೆ, ರಾಮಲೀಲಾ ಅದು. ಓಕೆ ಸರ್, ರಮ್ಮನ್ ಅಂದ್ರೆ ಎಸ್ ವೆರಿ ಇಂಪಾರ್ಟೆಂಟ್. ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ನೃತ್ಯ. ಉತ್ತರಾಖಂಡ ರಾಜ್ಯ ಯಾವ ರಾಜ್ಯ? ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ನೃತ್ಯ ಅದಪ್ಪ ಅಂದ್ರೆ ರಮ್ಮನ್. ಸರ್ ಸಂಕೀರ್ತನ ಅಂದ್ರೆ ಎಸ್ ವೆರಿ ಇಂಪಾರ್ಟೆಂಟ್. ಮಣಿಪುರದ ಸಂಕೀರ್ತನ. ಯಾಪುರ? ಮಣಿಪುರದ ಸಂಕೀರ್ತನ. ಸರ್ ಮುಡಿಯಟ್ಟಂ ಅಂದ್ರೆ ಏನು? ಮುಡಿಯಟ್ಟಂ ಮತ್ತು ಕುಡಿಯಟ್ಟಂ ಇವು ಏನಪ್ಪಾ ಅಂದ್ರ ಕೇರಳ ರಾಜ್ಯ ನೃತ್ಯಗಳು, ಕೇರಳದ ನೃತ್ಯಗಳು. ಅರ್ಥ ಆಯ್ತಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಕಲಿಬೇಲಿ ಅಂದ್ರೆ ಏನು ಸರ? ರಾಜಸ್ಥಾನದ ಯಾವ ಸ್ಥಾನ? ರಾಜಸ್ಥಾನದ ಒಂದು ಜಾನಪದ ಹಾಡುಗಳ ಒಂದು ನೃತ್ಯ. ಸರ್ ದುರ್ಗಾ ಪೂಜೆ ಅಂದ್ರೆ ಏನು? ಎಸ್, ಭಾಳ ಸಲ ಕ್ವಶನ್ ಕೇಳ್ಯಾರ. ದುರ್ಗಾ ಪೂಜೆ ಎಲ್ಲಿಪ್ಪ ಅಂದ್ರ ಕಲ್ಕತ್ತಾ, ಕಲ್ಕತ್ತಾದ ದುರ್ಗಾ ಪೂಜೆ. ಸರ್ ಗರ್ಭಾ ಅಂದ್ರೆ ಏನು? ಈಗ ತಾನೇ ಕ್ವಶನ್ ಆಗೈತಿ, ಏನು ಗುಜರಾತ್ ಇಂದ ಒಂದು ನೃತ್ಯ. ನೆಕ್ಸ್ಟ್ ಸರ್ ವೈದಿಕ ಪಠಣೆ ಅಂದ್ರೆ ಏನು? ನಮ್ಮ ವೈದಿಕ ಬರ್ತಕ್ಕಂಥ ಪಠಣೆಯಾಗಿದೆ. ಇಂಗ್ಲಿಷ್ ಅಂತ ಕರಿತೀವಿ ಅಂದ್ರ ವೇದಿಕ್ ಚಾಂಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ನವರೋಜ್ ಉತ್ಸವ. ನವರೋಜ್ ಉತ್ಸವ ಅಂದ್ರ ನವರೋಜ್ ಫೆಸ್ಟಿವಲ್, ಇದೊಂದು ಉತ್ಸವ.
ಇದೊಂದು ಉತ್ಸವ ಯಾವುದು? ನವರೋಜ್ ಉತ್ಸವ. ಹಾಗಾದ್ರೆ ಒಂದು ಪಾಯಿಂಟ್ ಗೊತ್ತಿರಬೇಕು, ಭಾರತದಲ್ಲಿ ಪ್ರಥಮ ಬಾರಿಗೆ ನವರೋಜ್ ಉತ್ಸವ ಜಾರಿ ಮಾಡಿದವನು ಬಲ್ಬನ್ ಆದ್ರ ರದ್ದು ಮಾಡಿದವನು ಔರಂಗಜೇಬ. ನೆಕ್ಸ್ಟ್ ಬನ್ರಿ ಕುಂಭಮೇಳ. ಸೊ ಭಾರತದ ಪ್ರಮುಖವಾಗಿರ್ತಕ್ಕಂಥ 4 ಪ್ರದೇಶದಲ್ಲಿ ಕುಂಭಮೇಳ ಮಾಡ್ತೀವಿ. ಉತ್ತರಾಖಂಡದ ಹರಿದ್ವಾರ ಆಗಿರ್ಬೋದು, ಮಧ್ಯಪ್ರದೇಶದ ಉಜ್ಜಯಿನಿ, ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್, ಮಹಾರಾಷ್ಟ್ರದ ನಾಶಿಕ್. ಸೊ ಬೌದ್ಧ ಪಟ್ಟಣಪ್ಪ ಅಂದ್ರ ಬೌದ್ಧ ಚಾಂಟಿಂಗ್ ಅಂತ ನೋಡ್ತೀವಿ. ಯೋಗ ಇದು ಏನಪ್ಪಾ ಅಂದ್ರ 2016ರಲ್ಲಿ ಇದಕ್ಕೆ ಸೇರಿತು. ಚೌ ನೃತ್ಯ ವೆರಿ ಇಂಪಾರ್ಟೆಂಟ್. ಪೂರ್ವ ಭಾರತದಲ್ಲಿ ಕಂಡು ಬರತಕ್ಕಂಥ ನೃತ್ಯ ಯಾವುದೊಂದು ಬಹಳ ಸಲ ಕ್ವಶನ್ ಆಗಿತ್ತು. ಚೌ ನೃತ್ಯ ಸರ್ ಪೂರ್ವ ಭಾರತದಲ್ಲಿ ಯಾವ ರಾಜ್ಯಪ್ಪ ಅಂದ್ರ ಸೊ ಒಂದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಒಡಿಶಾ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ನೃತ್ಯ. ಸರ್ ತಾಮ್ರ ಮತ್ತು ತವರ ಅಂದ್ರೆ ವೆರಿ ಇಂಪಾರ್ಟೆಂಟು. ಸೊ ಪಂಜಾಬ್ ಅಲ್ಲಿ ಒಂದು ಪ್ರದೇಶ ಕಂಡು ಬರ್ತಾ, ಆ ಪ್ರದೇಶದಲ್ಲಿ ಅಂದ್ರ ತಾಮ್ರ ಮತ್ತು ತವರ ವಸ್ತುಗಳನ್ನ ತಯಾರು ಮಾಡ್ತಾರೆ. ಓಕೆನಾ? ಇವೆಲ್ಲ ಏನಪ್ಪಾ ಅಂದ್ರ ಸೊ ಯುನೆಸ್ಕೋ ಪಾರಂಪರಿಕ ಅಮೃತ ಪಟ್ಟಿಯಲ್ಲಿ 15 ತಾಣಗಳು ಕಂಡು ಬರ್ತಾವೆ. ಓಕೆನಾ? ಒಂಚೂರು ಕರೆಕ್ಟ್ ಆಗಿ ಏನಪ್ಪಾ ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಸ್ಕ್ರೀನ್ ಶಾಟ್ ಹೊಡ್ಕೋಕ್ಕಿಂತ ಏನ್ ಮಾಡ್ರಪ್ಪ ಅಂದ್ರ ಒಂದ್ ಕಡೆ ಬರ್ಕೊಂಡ್ಬಿಡ್ರಿ. ರಾರಾಮ್ ಸುಮ್ಮಕ್ಕ ದುರ್ಗಾ ವಯಂದಲ್ಲಿ ಕುಡಿದು ಕುಂಭ ಯೋಚಿತಳಾದಳು ಅಂತ ಕೋಡು. ಹಾಗಾದ್ರೆ ಮುಂದಿನ ಪ್ರಶ್ನೆ ಬರೋಣ. ಸೊ 2023 ಸಾಲಿನ ನರ್ಗೀಸ್ ಮೊಹಮ್ಮದಿಯವರಿಗೆ ಯಾವ ಕ್ಷೇತ್ರ ನೊಬೆಲ್ ನೀಡಲಾಗಿದೆ? ಸೊ ವೆರಿ ಇಂಪಾರ್ಟೆಂಟ್ ನೊಬೆಲ್ 2023 ಸೊ ನೊಬೆಲ್ ಅಂತ ಕರಿತೀವಿ. ಏನ್ರಿ ಸರ್ 2023 ನೊಬೆಲ್ ಏನಪ್ಪ ಅಂದ್ರ ನೀವು ಭಾಳ ಚಂದ ನಾನು ಹೇಳಿಕೊಡ್ತೀನಿ, ಭಾಳ ತ್ರಾಸ ತಗೋದ್ ಬೇಡ. ಸೊ ಒಟ್ಟು ಕ್ಷೇತ್ರ ನೊಬೆಲ್ ಹೇಳಿಕೊಡ್ತೀನಿ, ಒಂಚೂರು ನೋಡ್ರಿ. ಯಾವ ಕ್ಷೇತ್ರಪ್ಪ ಅಂದ್ರ ಸೊ ನರ್ಗೀಸ್ ಮೊಹಮ್ಮದಿ ಇರ್ತಕ್ಕಂಥ ಮಹಿಳೆ ಕಂಡು ಬರ್ತಾರ. ಈ ಎಮ್ಮಗ ಯಾವ ಕ್ಷೇತ್ರ ನೊಬೆಲ್ ಕೊಟ್ಟಾರ? ಯಾವ ಕ್ಷೇತ್ರದ ನೊಬೆಲ್ ಕೊಟ್ಟಾರ ಅಂತ ಕ್ವಶನ್ ಕೇಳ್ಯಾರ. ಸೊ ವೆರಿ ಇಂಪಾರ್ಟೆಂಟ್ ನರ್ಗೀಸ್ ಮೊಹಮ್ಮದಿ. ಅರ್ಥಶಾಸ್ತ್ರ, ಶಾಂತಿ, ಸಾಹಿತ್ಯ, ರಸಾಯನಶಾಸ್ತ್ರ ಇವ್ರು ಕೊಟ್ಟದ್ದು ಯಾವಪ್ಪ ಅಂದ್ರೆ ಶಾಂತಿ ಕ್ಷೇತ್ರಕ್ಕಾಗಿ. ಯಾವ ಕ್ಷೇತ್ರ? ಶಾಂತಿ ಕ್ಷೇತ್ರಕ್ಕಾಗಿ ಕೊಡ್ತಾರ. ಹಾಗಾದ್ರೆ ಸರ ಅರ್ಥಶಾಸ್ತ್ರದಲ್ಲಿ ಯಾರಿಗೆ ಕೊಟ್ರು? ಅರ್ಥಶಾಸ್ತ್ರದಲ್ಲಿ ಯಾರಿಗೆ ಕೊಟ್ರಪ್ಪ ಅಂದ್ರ ಕೌಡ್ಲಿಯ ಗೋಲ್ಡಿನ್ ಅಂತ ಬರ್ತಾನೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಕೌಡ್ಲಿಯ ಗೋಲ್ಡಿನ್ ಅಂತ, ಕೌಡ್ಲಿಯ ಗೋಲ್ಡಿನ್ ಅಂತೇಳಿ ನೋಡ್ತೀವಿ. ಶಾಂತಿ ಯಾರಪ್ಪ ನರ್ಗೀಸ್ ಮೊಹಮ್ಮದ್. ಸರ ಸಾಹಿತ್ಯ ಯಾರಿಗೆ ಕೊಟ್ರಪ್ಪ ಅಂದ್ರ ಜಾನ್ ಪೋಸ್. ಯಾವ ಪೋಸ್? ಜಾನ್ ಪೋಸ್ ಅಂತ ಕರಿತೀವಿ. ಸರ್ ರಸಾಯನಶಾಸ್ತ್ರ ಯಾರಿಗೆ ಕೊಟ್ರು? ಸೊ ಯಾರಿಗಪ್ಪ ಅಂದ್ರ ರಸಾಯನಶಾಸ್ತ್ರ ಇಂಗ್ಲಿಷ್ ನಾವ್ ಏನಂತ ಕರಿತೀವಿ? ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಏನಪ್ಪಾ ಅಂದ್ರ ಮೊಂಗಿ ಜಿ ಬಾವಂಡಿ ಅಂತ ಬರ್ತಾನೆ. 3 ಜನ ಕೊಡ್ತಾರ. ಅದ್ರ MLA ಅಂತ ನೆನ್ಪಿಡ್ರಿ. ಏನೋ MLA ಒಬ್ಬ ಯಾರಪ್ಪ ಅಂದ್ರ ಮೊಂಗಿ ಜಿ ಬಾವಂಡಿ ಅಂತ ಬರ್ತಾನ. ಎಲ್ಲಂದ್ರ ಲೂಯಿಸ್ ಬ್ರೈಸ್. ಅಂದ್ರ ಅಲೆಕ್ಸ್ ಎಂಬಿರ್ತಕ್ಕಂಥ 3 ಜನರಿಗೆ ಕೊಡ್ತಾರ. ಯಾಕೆ ಕೊಟ್ಟುಪ್ಪ ಅಂದ್ರ ಕ್ವಾಂಟಮ್ ಅನ್ವೇಷಣೆ ಮಾಡ್ತಾರ. ಕ್ವಾಂಟಮ್ ವಸ್ತುಗಳ ಅನ್ವೇಷಣೆ ಮತ್ತು ವಿಶ್ಲೇಷಣೆಗಾಗಿ ಕೊಡ್ತಾರ. ಇನ್ನ ಸರ್ ಇವ್ನಿಗೆ ಯಾಕೆ ಕೊಟ್ರಿ? ಕೌಡ್ಲಿಯ ಗೋಲ್ಡಿನ್. ಇವನು ಅಮೆರಿಕ ದೇಶದವನು, ಏನಾರ USA ದೇಶದವನು. ಅದೇ ತರ ಇವ್ರು ಯಾರಪ್ಪ ಅಂತಾರ ಜಾನ್ ಪೋಸ್. ಯಾವ ಕ್ಷೇತ್ರ ಅಂತೇಳಿ, ಯಾವ ದೇಶ ಅಂತೇಳಿ ಕಮೆಂಟ್ ಮಾಡ್ರಿ. ಬ್ಯಾಡ್ ತೊಗೊಂಬ್ರಿ. ಫ್ರಾನ್ಸ್ ದೇಶ. ಯಾವ ದೇಶ? ಫ್ರಾನ್ಸ್ ದೇಶ. ಈ 3 ತರ ಇವ್ರು ಕೊಡ್ತಾರ. ಅದೇ ತರನಾಗ ಏನಪ್ಪ ಅಂದ್ರ ಅರ್ಥಶಾಸ್ತ್ರ, ಶಾಂತಿ, ಸಾಹಿತ್ಯ ಸಿನ್ನತಕ್ಕಂಥ ಕ್ಷೇತ್ರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ನಾನು ಏನಪ್ಪ ಅಂದ್ರ ಅತಿ ಶೀಘ್ರದಲ್ಲಿ ಮಾಡ್ತೇನೆ. ಅಲ್ಲಿ ನೋಡ್ರಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರ 2024 ಯುನೆಸ್ಕೋದ ಪುಸ್ತಕ ರಾಜಧಾನಿ ಯಾವುದು ಅಂತ ಕ್ವಶನ್ ಕೇಳೋಣ. ಯುನೆಸ್ಕೋ ಅಂತ ಒಂದು ಸಂಸ್ಥೆ ಕಂಡು ಬರ್ತಾ ಯುನೈಟೆಡ್ ನೇಷನ್ ಎಜುಕೇಶನ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಫುಲ್ ಪಾರ್ಟ್. ಓಕೆ ನೋಡ್ರಿ, ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಒಂದೊಂದು ವರ್ಷಕ್ಕೆ ಏನಪ್ಪ ಅಂದ್ರ ಒಂದೊಂದು ಪ್ರದೇಶನ ಪುಸ್ತಕ ರಾಜಧಾನಿ ಅಂತ ಮಾಡ್ತಾರ. ಪುಸ್ತಕದ ರಾಜಧಾನಿ. ವಾಟ್ ಈಸ್ ದ ಯುನೆಸ್ಕೋ ಬುಕ್ ಕ್ಯಾಪಿಟಲ್ 2024 ಅಂತ ಕೇಳ. 2024 ಪುಸ್ತಕ ರಾಜಧಾನಿ ಅಂತ ಅಂದ್ರ ನೋಡ್ರಿ ಶೀರಲಾಗಿ ತೆಗೆದುಕೊಂಡು ಬಂದಿ, ಭಾಳ ವಿಚಾರ ಮಾಡಬೇಡ್ರಿ. ಸೊ 2020 ನೋಡ್ರಿ, ಇದಕ್ಕಿಂತ ಮುಂಚಿತ ಗೊತ್ತರೆ ಇದು ಏನಪ್ಪ ಅಂದ್ರ 2024 ಸರಿಯಾದ ಉತ್ತರ ಏನಪ್ಪ ಅಂದ್ರ ಫ್ರಾನ್ಸ್ನ ಸ್ಟ್ರಾಸ್ ಅಂತ ಬರ್ತಾ. ಸ್ಟ್ರಾಸ್ ಆಫ್ ಫ್ರಾನ್ಸ್. ಈ ಫ್ರಾನ್ಸ್ನ ಸ್ಟ್ರಾಸ್ ಏನಪ್ಪ ಅಂದ್ರ 2024 ಪುಸ್ತಕ ರಾಜಧಾನಿಯಾಗಿ ಮಾಡ್ತಾರ. ಸೊ 2025 ಯಾವ್ದ್ರಿ? 25 ಯಾವ್ದಪ್ಪ ಅಂದ್ರೆ ಇಲ್ಲಿ ಐತಿ ನೋಡು, ಬ್ರೆಜಿಲ್ನ ರಿಯೋ ಡಿ ಜನೇರೋ. 2025 ಪುಸ್ತಕ ರಾಜಧಾನಿ. 24 ಯಾವ್ದಪ್ಪ ಅಂದ್ರೆ ಫ್ರಾನ್ಸ್ನ ಸ್ಟ್ರಾಸ್ ಅಂತೇಳಿ ನೋಡ್ತೀವಿ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಯುನೆಸ್ಕೋ ಬಗ್ಗೆ ಒಂಚೂರು ಗೊತ್ತಿರ್ಬೇಕು ಸ್ನೇಹಿತರೆ. ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇದು ಏನಪ್ಪಾ ಅಂದ್ರೆ 1945 ನವೆಂಬರ್ 16 ಏನಪ್ಪ ಅಂದ್ರ ಸ್ಥಾಪನೆ ಇತ್ತು. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ
ಜಿನೆವಾ ಅಂತ ಕರಿತೀವಿ. ಓಕೆ, ಇದರ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂದ್ರ ಅಡ್ರೆ ಅಜೌಲಿ. ಅಡ್ರೆ ಅಜೌಲಿ ಅಂತ ಬರ್ತಾರ. ಈಗೇನಪ್ಪ ಅಂದ್ರ ಇದರ ಪ್ರಸ್ತುತ ಅಧ್ಯಕ್ಷ. ಕನ್ನಡದಾಗ ಬರೀತೀವಿ ನೋಡ್ರಿ, ಅಡ್ರೆ ಅಜೌಲಿ. ಇವ್ರು ಯಾವ ದೇಶಪ್ಪ ಅಂದ್ರ ಫ್ರಾನ್ಸ್ ಅಂತೇಳಿ ನೋಡ್ತೀವಿ. ಓಕೆನಾ, ಇಷ್ಟು ಇಂಪಾರ್ಟೆಂಟು. ಇದು ಯಾವ್ದು ಕುರಿತಪ್ಪ ಅಂದ್ರ ಯುನೆಸ್ಕೋ. ಓಕೆ, ಹಾಗಾದ್ರೆ ಪ್ರಸ್ತುತ ಭಾರತದ ಎಷ್ಟು ಪಾರಂಪರಿಕ ತಾಣಗಳು ಯುನೆಸ್ಕೋ ಪಟ್ಟಿಯದಾಗ ಕಂಡು ಬರ್ತಪ್ಪ ಅಂದ್ರ 42. ಎಷ್ಟು? 42 ಕಂಡು ಬರ್ತವ. ಇತ್ತೀಚೆಗೆ 2023 ಭಾರತ 2 ಸೇರ್ತವ. ಸೊ ಒಂದ್ ಯಾವ್ದಪ್ಪ ಅಂತಂದ್ರೆ ಸೊ ವೆರಿ ಇಂಪಾರ್ಟೆಂಟ್, ಶಾಂತಿ ನಿಕೇತನ. ಶಾಂತಿ ನಿಕೇತನ. ಸೊ ಎಲ್ಲಿಪ್ಪ ಅಂದ್ರ ವೆಸ್ಟ್ ಬೆಂಗಾಲ್. ಸೊ ಮತ್ತೊಂದು ಯಾವ್ದಪ್ಪ ಅಂದ್ರ ಹೊಯ್ಸಳ ಟೆಂಪಲ್. ಹೊಯ್ಸಳ ಟೆಂಪಲ್ ಎಲ್ಲಿಪ್ಪ ಅಂದ್ರ ಕರ್ನಾಟಕ. 3 ಟೆಂಪಲ್ ಸೇರ್ತವ. ಒಂದು ಯಾವ್ದಪ್ಪ ಅಂದ್ರ ಬೇಲೂರಿನ ಚಿನ್ನಕೇಶ್ವರ ದೇವಾಲಯ 2017ರಲ್ಲಿ ವಿಷ್ಣುವರ್ಧನ ಚೋಳರ ಸೇವೆ ನೆನಪಿಗಾಗಿ, ಚೋಳರ ಮೇಲೆ ಯುದ್ಧದ ಸೇವೆ ನೆನಪಿಗಾಗಿ ನಿರ್ಮಾಣ ಮಾಡ್ತಾನ. ಸೊ ಎರಡನೇದು ಯಾವ್ದಪ್ಪ ಅಂದ್ರ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇದನ್ನ ವಿಷ್ಣುವರ್ಧನ ದಂಡನಾಯಕ ಕೇತಮಲ್ಲ 2021ರಲ್ಲಿ ನಿರ್ಮಾಣ ಮಾಡ್ತಾನ. ಇನ್ನೊಂದು ಏನಪ್ಪ ಅಂದ್ರ ಮೈಸೂರಿನ ಸೋಮನಾಥಪುರದ ಕೇಶವ ದೇವಾಲಯ. ಇದನ್ನು ಹೊಯ್ಸಳರ 3ನೇ ಸೋಮೇಶ್ವರನ ದಂಡನಾಯಕ ಕೇಶವ ಎಂಬಿರ್ತಕ್ಕಂಥ ಸೋಮ ದಂಡನಾಯಕ ನಿರ್ಮಾಣ ಮಾಡ್ತಾನೆ. ಇನ್ನೊಂದು ಗೊತ್ತಿರಬೇಕು, ಬೇಲೂರು ಚೆನ್ನಕೇಶವ ಏಕಕೂಟ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದ್ವಿಕೂಟ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕೂಟ ದೇವಾಲಯ. ಇವು 3 ಏನಪ್ಪ ಅಂದ್ರ ಭಾರತದ 42ನೇ ಸ್ಥಾನದಲ್ಲಿ ಏನಪ್ಪ ಅಂದ್ರ ಯುನೆಸ್ಕೋ ಪಾರಂಪರಿಕ ಪಟ್ಟಿದಾಗ ಕಂಡು ಬರ್ತವೆ. ಸಾಕಲ್ಲ, ಇದ್ರ ಬಗ್ಗೆ ನಾ ಸಾಕಷ್ಟು ಏನಪ್ಪ ಅಂದ್ರ ಹೇಳಿದ್ದೀನಿ. ಓಕೆ, ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಭಜನ್ ಲಾಲ್ ಶರ್ಮಾ ಈ ಕೆಳಗಿನ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಆಯ್ಕೆಯಾದ್ರೆ ವೆರಿ ಇಂಪಾರ್ಟೆಂಟು. ಭಜನ್ ಲಾಲ್ ಶರ್ಮಾ ಯಾವ ರಾಜ್ಯಪ್ಪ ಅಂದ್ರ ರಾಜಸ್ಥಾನ್ ಅಂತ. ಯಾರೇ ರಾಜಸ್ಥಾನ್ ರಾಜ್ಯಕ್ಕೆ ಏನಪ್ಪ ಅಂದ್ರ ಮುಖ್ಯಮಂತ್ರಿಯಾಗಿ ಅಪಾಯಿಂಟ್ ಆಗ್ತಾರೆ. ಯಾರು? ಭಜನ್ ಲಾಲ್ ಶರ್ಮಾ. ಅದೇ ತನಗೆ ಸ್ವಲ್ಪ ಗೊತ್ತಿರ್ಬೇಕು ಸರ್. ಸಿಕ್ಕಿಂ ರಾಜ್ಯಕ್ಕೆ ಏನಪ್ಪ ಅಂದ್ರ ಒಬ್ಬ ವ್ಯಕ್ತಿ ಆಯ್ಕೆನ PS ಗೋಲೈ ಅಂತ. PS ಗೋಲೈ ಇತ್ತೀಚಿನ ಭಾರಿ ರೀಸೆಂಟ್ ಅಪ್ಡೇಟ್ ಹಾಕೋಣ. ಅದೇ ತನಗೇನಪ್ಪ ಅಂದ್ರ ಒರಿಸ್ಸಾ ರಾಜ್ಯಕ್ಕೆ ಏನಪ್ಪ ಅಂದ್ರ ಮೋಹನ್ ಚರಣ್ ಅಂತ ಬರ್ತಾನೆ. ಮೋಹನ್ ಚರಣ್ ಇವನ್ ಏನಪ್ಪ ಅಂದ್ರ ಈ ರಾಜ್ಯದ ಮುಖ್ಯಮಂತ್ರಿ ಯಾಕನ. ಕರ್ನಾಟಕ ಮುಖ್ಯಮಂತ್ರಿ ಏನಪ್ಪ ಅಂದ್ರ ಸಿದ್ದರಾಮಯ್ಯ. ಕರ್ನಾಟಕ ಮುಖ್ಯಮಂತ್ರಿ ಏನಪ್ಪ ಅಂದ್ರ ಸಿದ್ದರಾಮಯ್ಯ ಅಂತೇಳಿ ನೋಡ್ತೀವಿ. ಇಟ್ಟೆ ಅಲ್ಲ ಸ್ನೇಹಿತರೆ, ಇತ್ತೀಚೆಗೆ ಏನಪ್ಪ ಅಂದ್ರ ಮತ್ತೊಂದು ರಾಜ್ಯ ಬರ್ತಾ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಜೊತೆಗೆ ಮತ್ತೊಂದು ರಾಜ್ಯದ ಬರ್ತಾ ತೆಲಂಗಾಣ ಅಂತ. ಯಾರ? ತೆಲಂಗಾಣ. ಇಂಥ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ರೇವಂತ್ ರೆಡ್ಡಿ. ಯಾರಡ್ಡಿ? ರೇವಂತ್ ರೆಡ್ಡಿ ಬೇಕು. ಆಂಧ್ರ ಪ್ರದೇಶ ಯಾರಪ್ಪ ಅಂದ್ರೆ ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ಏನಪ್ಪ ಅಂದ್ರ ಇವರು ಕೂಡ ಇತ್ತೀಚೆಗೆ ಆಯ್ಕೆ ಇರ್ತಕ್ಕಂಥ ಮುಖ್ಯಮಂತ್ರಿ ಅಂತೇಳಿ ನೋಡ್ತೀವಿ. ಓಕೆನಾ. ಸಿಕ್ಕಿಂ ಯಾರಪ್ಪ ಅಂದ್ರ PS ಗೋಲೈ. ಅತಿ ರೀಸೆಂಟ್ ಆಗಿ ಅಪಾಯಿಂಟ್ ಆದ್ರೆ ಯಾರಪ್ಪ 3 ಜನ ಬರ್ತಾರ. 1 PS ಗೋಲೈ, 2 ಒರಿಸ್ಸಾ ಮೋಹನ್ ಚರಣ್, 3 ಯಾರಪ್ಪ ಅಂದ್ರ ಚಂದ್ರಬಾಬು ನಾಯ್ಡು. ಅತಿ ರೀಸೆಂಟ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಇವ್ರು. ಅದೇ ತರ ಈ ಮನಿ ಏನಪ್ಪ ಅಂದ್ರ